ಸಮಗ್ರವಾದ ವಾಲ್ಮೀಕಿ ರಾಮಾಯಣದ ಕನ್ನಡದ ಅನುವಾದ ಬಹಳ ದೊಡ್ಡದಾದ ಕಾರ್ಯ. ಎಲ್ಲ ಸಜ್ಜನರಿಗೂ ರಾಮಾಯಣದ ಸಂದೇಶವನ್ನು ತಿಳಿಯಬೇಕು ಎಂಬ ಅಪೇಕ್ಷೆ ಇರುತ್ತೆ. ಅದನ್ನು ತಿಳಿಯಾದ ಕನ್ನಡದಲ್ಲಿ ತಿಳಿಸುವಂತಹ ಭಗೀರಥ ಗಂಗೆಯನ್ನು ಧರೆಗೆ ಇಳಿಸಿದಂತೆ ಸಂಸ್ಕೃತದ ರಾಮಾಯಣವನ್ನು ಕನ್ನಡಕ್ಕೆ ಇಳಿಸುವ ಒಂದು ದೊಡ್ಡ ಕಾರ್ಯವನ್ನು ದ್ವೈತ ವೇದಾಂತ ಅಧ್ಯಯನ ಸಂಶೋಧನಾ ಸಂಸ್ಥೆಯ ವತಿಯಿಂದ ಎಲ್ಲ ವಿದ್ವಾಂಸರು ಬಹಳ ಉತ್ತಮವಾದ ರೀತಿಯಲ್ಲಿ ಮಾಡಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಪಂಡಿತ ಸತ್ಯಧ್ಯಾನಾಚಾರ್ಯ ಕಟ್ಟಿ ಇದರ ವಿಶೇಷವಾದ ನೇತೃತ್ವವನ್ನು ವಹಿಸಿ ಎಲ್ಲ ವಿದ್ವಾಂಸರಿಂದ ಆ ಅನುವಾದದ ಕಾರ್ಯವನ್ನು ಮಾಡಿಸಿ ಪ್ರಕಾಶನ ಮಾಡುವ ಒಂದು ದೊಡ್ಡ ಕಾರ್ಯವನ್ನು ರಾಮದೇವರಲ್ಲಿ ಈ ದಿವಸ ಸಮರ್ಪಣೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ಸಂಗತಿ. ಎಲ್ಲ ಸಜ್ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಅದರಂತೆ ವಿದ್ಯಾಧೀಶ ಸ್ನಾತಕೋತ್ತರ ಶೋಧ ಕೇಂದ್ರದಿಂದ ಋಗ್ವೇದ ಸಂಹಿತೆಯ ಎಲ್ಲ ವ್ಯಾಖ್ಯಾನಗಳು ಇವತ್ತಿಗೆ ಉಪಲಬ್ಧ ಇರುವ ಸಂಸ್ಕೃತದ ವ್ಯಾಖ್ಯಾನಗಳನ್ನೆಲ್ಲ ಒಳಗೊಂಡು ಮುಖ್ಯವಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಋಗ್ಭಾಷ್ಯ ಟೀಕೆ ಇವುಗಳನ್ನು ಕೂಡ ಇದರಲ್ಲಿ ಅಳವಡಿಸಿ ವೇದಾಧ್ಯಯನ ಮಾಡುವಂತಹ ಎಲ್ಲ ಸಜ್ಜನರಿಗೂ ಕೂಡ ವಿಶೇಷವಾಗಿ ಅನುಕೂಲ ಮಾಡಿದ್ದಾರೆ. ಆ ಎರಡೂ ಕೆ ಟಿ ಪಾಂಡುರಂಗಿಯವರು ಬಹಳ ವಿಶೇಷವಾಗಿ ಈ ಎರಡೂ ಸಂಸ್ಥೆಗಳನ್ನು ಚೆನ್ನಾಗಿ ನಡೆಸ್ತಾ ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ, ಜಿಜ್ಞಾಸುಗಳಿಗೆ ಬೇಕಾದ ಪ್ರಾಯಃ ಎಲ್ಲ ಗ್ರಂಥಗಳನ್ನು ಪ್ರಕಾಶನ ಮಾಡ್ತಾ ಬಂದದ್ದು. ಪುನಃ ಈಗ ಅದನ್ನು ಪಂಡಿತ ಸತ್ಯಧ್ಯಾನಾಚಾರ್ಯರು ವಿಶೇಷವಾಗಿ ಮುಂದುವರಿಸಿ ಅದರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಆ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ವಿದ್ವಾಂಸರಿಗೂ ಹರಿವಾಯು ಗುರುಗಳ ವಿಶೇಷ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀರಾಮಚಂದ್ರನ ದಿವ್ಯವಾದ ಸಂದೇಶ, ಅದ್ಭುತವಾದ ಉಪದೇಶವನ್ನು ಭರತನಿಗೆ ಶ್ರೀರಾಮಚಂದ್ರ ಮಾಡ್ತಾ ಇದ್ದಾನೆ. ವೈರಾಗ್ಯದ ಸಂದೇಶವನ್ನು ಭರತನಿಗೆ ಶ್ರೀರಾಮಚಂದ್ರ ಮಾಡ್ತಾ ಇದ್ದದ್ದನ್ನು ಕೇಳಿದರೆ ಪ್ರಪಂಚದೊಳಗಿರುವ ಎಲ್ಲ ಸಜ್ಜನರು ವಿರಕ್ತರಾಗಬೇಕು. ಅಂತಹ ಅದ್ಭುತವಾದಂತಹ ಶಕ್ತಿ ಶ್ರೀರಾಮಚಂದ್ರನ ವಚನದಲ್ಲಿ. ಅಂತಹ ಸಂದೇಶವನ್ನು ಕೇಳಿದ ಭರತ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ನೀನು ಹೇಳುವ ಎಲ್ಲ ಉಪದೇಶವೂ ಸತ್ಯ. ನಿನ್ನ ಸಂದೇಶವನ್ನು, ನಿನ್ನ ಆದೇಶವನ್ನು ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು.
ಆದರೆ ರಾಜ್ಯವನ್ನು ಮಾತ್ರ ನೀನು ಸ್ವೀಕಾರ ಮಾಡಬೇಕಾದದ್ದು ಅನಿವಾರ್ಯ. ಕಾರಣ ನಿನ್ನಂತಹ ಸರ್ವೋತ್ತಮ ವ್ಯಕ್ತಿತ್ವ ಇರುವ, ಗುಣಗಳಿಂದ ಅತ್ಯದ್ಭುತವಾಗಿರುವಂತಹ ರಾಜ್ಯವನ್ನು ನಡೆಸುವ ಮಹಾಯೋಗ್ಯತೆಯನ್ನು ಪಡೆದುಕೊಂಡಂತಹ ನೀನಿರುವಾಗ, ಸ್ಥಾನದಿಂದಲೂ ಗುಣದಿಂದಲೂ ಯೋಗ್ಯತೆಯಿಂದಲೂ ವಯಸ್ಸಿನಿಂದಲೂ ಎಲ್ಲದರಿಂದಲೂ ಕಡಿಮೆಯಾದಂತಹ ಅಲ್ಪನಾದ ನಾನು ರಾಜ್ಯವನ್ನು ನಡೆಸಬೇಕು ಅಂದರೆ ಅದು ನನ್ನ ಯೋಗ್ಯತೆಯಲ್ಲ, ನನ್ನ ಶಕ್ತಿಯಲ್ಲ. ಶ್ರುತೇನ ಬಾಲಃ ಸ್ಥಾನೇನ ಜನ್ಮನಾ ಭವತೋ ಹ್ಯಹಂ ಸ ಕಥಂ ಪಾಲಯಿಷ್ಯಾಮಿ ಭೂಮಿಂ ಭವತಿ ತಿಷ್ಠತಿ. ನೀನಿರುವಾಗ ನಾನು ಭೂಮಿಯನ್ನು ಆಳುವುದು ಎಂತಹ ಹಾಸ್ಯಾಸ್ಪದ. ಜ್ಞಾನ ಇಲ್ಲ, ಸ್ಥಾನ ಇಲ್ಲ, ಯೋಗ್ಯತೆ ಇಲ್ಲ, ಗುಣಗಳಿಲ್ಲ. ಅತ್ಯಲ್ಪ ಗುಣಗಳು ನಿನ್ನ ಅನುಗ್ರಹದಿಂದ ಇವೆ. ನೀನು ಗುಣಗಳ ಮೇರು, ನಾವು ಪರಮಾಣು. ಇಂತಹ ನಾನು ನಿನ್ನ ಎದುರಿಗೆ ರಾಜ್ಯವನ್ನು ಆಳುವುದಕ್ಕೆ ಒಪ್ಪೋದು ಅಂದರೆ ಪ್ರಜೆಗಳಿಗೆ ವಂಚನೆ ಮಾಡಿದಂತೆ. ಅತ್ಯದ್ಭುತವಾದ ಪಂಚಭಕ್ಷ ಪರಮಾನ್ನಗಳನ್ನು ಸಿದ್ಧಪಡಿಸಿ ಪ್ರೀತಿಯಿಂದ ಬಡಿಸುವುದಕ್ಕೆ ಒಬ್ಬ ಸಿದ್ಧನಾಗಿದ್ದಾನೆ. ಇನ್ನೊಬ್ಬನ ಹತ್ತಿರ ಯಾವುದೋ ಆಹಾರ ಅಂತ ಹೆಸರಿಗೆ ಇದೆ, ತಂಗಳು, ರಸಹೀನವಾದದ್ದು, ಶುಷ್ಕವಾದದ್ದು, ಅಂತಹ ಭಾರಿ ಆರೋಗ್ಯಕರ ಏನಲ್ಲ. ಅಂತಹ ಆಹಾರವನ್ನು ನಾನು ಕೊಡ್ತೇನೆ, ನೀನು ಪಂಚಭಕ್ಷ ಪರಮಾನ್ನಗಳನ್ನು ಆಚೆಗೆ ತೆಗೆದುಕೊಂಡು ಹೋಗು ಅಂತ ಹೇಳಿದರೆ ನನ್ನ ಸ್ವಾರ್ಥಕ್ಕಾಗಿ, ನನ್ನ ಹೆಸರಿಗಾಗಿ, ಕೀರ್ತಿಗಾಗಿ ಜನರಿಗೆ ನಾನು ವಂಚನೆ ಮಾಡಿದಂತೆ ಆಗುತ್ತೆ. ದೊಡ್ಡ ದ್ರೋಹ ಅದು. ಶ್ರೀರಾಮಚಂದ್ರನಂತಹ ಶುದ್ಧವಾದಂತಹ ಪರಿಪೂರ್ಣವಾದ ಶ್ರೇಷ್ಠವಾದ ವ್ಯಕ್ತಿತ್ವ ರಾಜನಾಗಿ ಪ್ರಜೆಗಳಿಗೆ, ಇಡೀ ಜಗತ್ತಿಗೆ ಅನಂತ ಲಾಭ ಆಗುವಂತೆ ಮಾಡುವ ಸಾಧ್ಯ ಇರುವಾಗ ನನ್ನಂತಹ ಅಲ್ಪ ನಾನು ರಾಜ್ಯವನ್ನು ಆಳ್ತೇನೆ, ನೀನು ಅರಣ್ಯಕ್ಕೆ ಹೋಗು ಅಂತ ನಾನು ಕಳಿಸಿದರೆ ಅಥವಾ ಅದಕ್ಕೆ ನಾನು ಒಪ್ಪಿದರೆ, ಅದನ್ನು ನಾನು ಸಹನೆ ಮಾಡಿದರೆ ಇಷ್ಟೆಲ್ಲ ಪ್ರಜೆಗಳಿಗೆ, ಒಬ್ಬರಿಗಲ್ಲ ಕೋಟಿ ಕೋಟಿ ಜನರಿಗೆ ನಾನು ವಂಚನೆ ಮಾಡಿದಂತಹ ದೊಡ್ಡ ಪಾಪಕ್ಕೆ ನಾನು ಗುರಿಯಾಗ್ತೇನೆ, ಮಹಾ ನರಕದಲ್ಲಿ ಬೀಳ್ತೇನೆ. ಅದಕ್ಕೆ ನನ್ನನ್ನು ಉದ್ಧಾರ ಮಾಡು. ಹೀನ ಬುದ್ಧಿಗುಣೋ ಬಾಲಃ ಹೀನಸ್ಥಾನೇನ ಚಾಪ್ಯಹಂ. ನೀನಿಲ್ಲದೆ ನನಗೆ ಬದುಕೇ ಇಲ್ಲ. ನೀನೇ ನನ್ನ ಕೈ ಹಿಡಿದು ಎಲ್ಲ ಮಾಡಿಸಬೇಕು. ಹಾಗಿರುವಾಗ ಯಾಕೆ ನಾಟಕಕ್ಕೆ ನನ್ನನ್ನು ಸಿಂಹಾಸನದ ಮೇಲೆ ಕೂಡಿಸೋದು? ನೀನೇ ರಾಜನಾಗಬಹುದಲ್ಲ. ಭವತಾಚ ವಿನಾಭೂತೋ ನ ವರ್ತಯಿತು ಮುತ್ಸಹೆ. ನೀನಿಲ್ಲದಿದ್ದರೆ ರಾಜ್ಯ ಆಳೋದಲ್ಲ, ಬದುಕುವುದೇ ನನಗೆ ಸಾಧ್ಯ ಇಲ್ಲ. ನನ್ನ ಶ್ವಾಸೋಚ್ಛ್ವಾಸಗಳು ನಿನ್ನಿಂದ, ನನ್ನ ಅಸ್ತಿತ್ವ ನಿನ್ನಿಂದ, ನನ್ನ ಬದುಕೇ ನಿನ್ನಿಂದ. ಹೀಗಿರುವಾಗ ನೀನೇ ರಾಜ್ಯವನ್ನು ಆಳುವ ಅವಕಾಶ ಇದ್ದಾಗ ನನ್ನನ್ನು ಯಾಕೆ ರಾಜ್ಯದಲ್ಲಿ ಕೂಡಿಸ್ತಾ ಇದ್ದೆ ಅಂತ ಶ್ರೀರಾಮಚಂದ್ರನ ಮನಸ್ಸಿನಲ್ಲಿ ಶ್ರೀರಾಮಚಂದ್ರ ಭರತನ ಈ ಮಾತುಗಳಿಗೆ ಹೇಳ್ತಾ ಇರ್ತಾನೆ, ನೀನೊಬ್ಬನಲ್ಲ, ಪ್ರಪಂಚದೊಳಗೆ ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಯಾವುದೇ ಚೇತನ ಏನೇ ಕಾರ್ಯವನ್ನು ಮಾಡಿದರೂ ಅದನ್ನು ನಾನೇ ಮಾಡಿಸೋದು. ನಾನಿಲ್ಲದೆ ಯಾವುದೂ ನಡೆಯೋದೇ ಇಲ್ಲ. ನಾನಿಲ್ಲದೆ ನಡೆಯೋದಿಲ್ಲ ಅನ್ನೋದಕ್ಕೆ ನಾನೇ ಮಾಡಬೇಕು ಅಂದರೆ ಇನ್ನೊಬ್ಬರೆಲ್ಲ ಇಲ್ಲದೇ ಹೋಗಬೇಕು ಅಥವಾ ಇದ್ದರೂ ನಿಷ್ಕ್ರಿಯರಾಗಬೇಕು ಅನ್ನುವ ಸಂದರ್ಭ ಬಂದಿತ್ತು. ಅವರವರಿಗೆ ಮಾನ್ಯತೆ ಸಿಗಬೇಕು. ಅವರವರು ತಮ್ಮ ತಮ್ಮ ಸಾಧನೆಯಿಂದ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು. ಅದರಿಂದ ಅವರು ಸುಖವನ್ನು ಅನುಭವಿಸಬೇಕು. ಮಾನವನ್ನು, ಸ್ಥಾನವನ್ನು, ಸುಖವನ್ನು ಅನುಭವಿಸುವುದಕ್ಕೆ ಅವರವರೊಳಗಿದ್ದು ಅವರು ಸಾಧನೆ ಮಾಡಿದರು ಅನ್ನುವ ಕೀರ್ತಿಯನ್ನು, ಕಿರೀಟವನ್ನು ಅವರಿಗೆ ಕಟ್ಟಿ ಅವರಿಗೆ ಆ ಸುಖವನ್ನು ನಾನು ಕೊಡ್ತೇನೆ. ಇದೇ ನನ್ನ ಸಂಕಲ್ಪ. ನಾನೇ ಮಾಡೋದಾದರೆ ನೀನ್ಯಾಕೆ ರಾಜ್ಯ ಆಳಬೇಕು ಅಂತ ನೀನು ದೂರ ಸರಿದ್ರೆ ನೀನೊಬ್ಬ ಅಲ್ಲ, ವಿಶ್ವದೊಳಗಿರುವ ಎಲ್ಲರೂ ಕೂಡ ನಿಷ್ಕ್ರಿಯರಾಗುವ ಸಂದರ್ಭ ಬಂದೀತು. ನಿಮ್ಮ ನಿಮ್ಮ ಕರ್ತವ್ಯ ಕರ್ಮಗಳನ್ನು ನೀವು ಮಾಡಿ, ನಾನು ಒಳಗಿದ್ದು ಮಾಡಿಸ್ತೇನೆ ಅಂತ ಭಗವಂತನ ಆಂತರಂಗಿಕವಾದ ಒಂದು ಸಂದೇಶ. ಇದಂ ನಿಖಿಲಮಪ್ಯಗ್ರ್ಯಂ. ಈ ರಾಜ್ಯ ನಿನ್ನ ಪಾದಕ್ಕೆ ಬಿದ್ದಿದೆ,
ಅಯೋಧ್ಯೆಗೆ ಬಂದ ಮೇಲೆ ಪಟ್ಟಾಭಿಷೇಕ ಬೇಡ. ಶುಭಸ್ಯ ಶೀಘ್ರಂ. ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಕ್ಷಣ ಕ್ಷಣಕ್ಕೆ ವಿಘ್ನಗಳು ಬರ್ತವೆ. ಶ್ರೇಯಾಂಸಿ ಬಹು ವಿಘ್ನಾನಿ. ಕೆಟ್ಟ ಕೆಲಸ ಮಾಡುವುದಕ್ಕೆ ವಿಘ್ನಗಳೇ ಬರೋದಿಲ್ಲ. ಏನಾದರೂ ದುಷ್ಟ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದರೆ ಮಾಡಿ ಮುಗಿಸ್ತಾನೆ ಮನುಷ್ಯ. ಆದರೆ ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಹತ್ತಿರದವರಿಂದ ದೂರದವರಿಂದ ತನ್ನ ಮನಸ್ಸಿನೊಳಗೆ ಬರುವಂತಹ ವಿವಿಧ ವಿಚಿತ್ರವಾದ ಭಾವನೆಗಳ ತಡೆ ಇವನಿಗಾಗಿ ವಿಘ್ನಗಳಾಗುವಂತಹ ಸಂದರ್ಭಗಳು ಬೇಕಾದಷ್ಟಿವೆ. ಇಲ್ಲಿಯೇ ಪಟ್ಟಾಭಿಷೇಕ ಮಾಡ್ತೇವೆ ಈ ಕ್ಷಣಕ್ಕೆ. ಎಲ್ಲ ಮಂತ್ರಿಗಳಿದ್ದಾರೆ, ವಸಿಷ್ಠಾದಿ ಮಹರ್ಷಿಗಳಿದ್ದಾರೆ, ತಾಯಂದಿರಿದ್ದಾರೆ, ಬಂಧು ಇದೆ, ಬಳಗ ಇದೆ. ಅಯೋಧ್ಯೆ ಇಲ್ಲಿ ಬಂದಿದೆ ಚಿತ್ರಕೂಟಕ್ಕೆ. ಹೀಗಾಗಿ ಈ ಚಿತ್ರಕೂಟದಲ್ಲಿಯೇ ಅನಂತ ವಿಚಿತ್ರ ಗುಣಗಳ ಕೂಟದಂತೆ ಇರುವಂತಹ ನಿನಗೆ ಪಟ್ಟಾಭಿಷೇಕವನ್ನು ಇಲ್ಲಿಯೇ ಮಾಡ್ತೇವೆ. ಪಟ್ಟಾಭಿಷಿಕ್ತನಾಗಿ ವೈಭವದ ಮೆರವಣಿಗೆಯೊಂದಿಗೆ ಅಯೋಧ್ಯೆಯಲ್ಲಿ ಪ್ರವೇಶ ಮಾಡಿ. ಇಹೈವತ್ವಾಭಿಷಿಂಚಂತು ಸರ್ವಾಃ ಪ್ರಕೃತಯಃ ಸಹ ಋತ್ವಿಜಃ ಸ ವಸಿಷ್ಠಾಶ್ಚ ಮಂತ್ರಕೋವಿದಾಃ. ಯಾರೇನೋ ಅಭಿಷೇಕದ ತಯಾರಿಯಲ್ಲಿ ಬಂದಿಲ್ಲ, ಪುಸ್ತಕಗಳನ್ನು ತಂದಿಲ್ಲ, ಪೌರೋಹಿತ್ಯವನ್ನು ಮಾಡುವುದಕ್ಕೆ ಅಂತ ಹೇಳಲಿಕ್ಕೆ ಅಂತಹ ಅಜ್ಞಾನಿಗಳಾದ ಪುರೋಹಿತರಲ್ಲ ಅವರು. ಮಂತ್ರಕೋವಿದಾಃ. ಎಲ್ಲ ವೇದಗಳು, ವೇದಾಂಗಗಳು ಮುಖೋದ್ಗತ ಅವರಿಗೆ. ಎಲ್ಲ ವಿಧಿವಿಧಾನಗಳು ಕರತಲಾಮಲಕ. ಅಂತಹ ಮಹಾನುಭಾವರಾದ ವಸಿಷ್ಠಾದಿ ಮಹರ್ಷಿಗಳಿದ್ದಾರೆ. ಎಲ್ಲ ಸಂಭಾರಗಳಿವೆ, ಜನರಿದ್ದಾರೆ. ಇಲ್ಲಿಯೇ ಪಟ್ಟಾಭಿಷೇಕವಾಗಲಿ. ದೇವಋಣ, ಋಷಿಋಣ, ಪಿತೃಋಣ ಇವುಗಳನ್ನು ತೀರಿಸಬೇಕು ಅಂತ ನೀನು ತಾನೇ ಆದೇಶ ಮಾಡಿದ್ದು ಜಗತ್ತಿಗೆ. ಹಾಗಾದರೆ ನೀನು ಅದನ್ನು ಮಾಡದೆ ಇಲ್ಲಿ ಪಟ್ಟಾಭಿಷಿಕ್ತನಾಗದೆ ಅರಣ್ಯದಲ್ಲಿದ್ದು ಪಿತೃಗಳ ಋಣವನ್ನು ತೀರಿಸದಂತೆ, ಪಿತೃಪೈತಾಮಹ ಕ್ರಮದಲ್ಲಿ ಬಂದ ರಾಜ್ಯವನ್ನು ಆಳದಂತೆ ದೂರದಲ್ಲಿರುವುದು ಸರಿಯಾದದ್ದಲ್ಲ ಅಂತ ಬೇಕಾದಷ್ಟು ಪ್ರಾರ್ಥನೆಯನ್ನು ಮಾಡ್ತಾನೆ. ಎಷ್ಟು ಜನ ಸಜ್ಜನರು ಸಂತೋಷ ಪಡ್ತಾರೆ ನೀನೊಬ್ಬ ರಾಜನಾದರೆ. ಜಗತ್ತಿನೊಳಗಿನ ದುಷ್ಟ ಬುದ್ಧಿ ಇರುವ ದುರ್ಜನರು, ಮೋಸ, ವಂಚನೆ, ಸುಳ್ಳು, ಅತ್ಯಾಚಾರ, ಭ್ರಷ್ಟಾಚಾರಗಳು ಏನೆಲ್ಲ ದುಷ್ಟ ಕಾರ್ಯಗಳಿವೆ ಅವುಗಳನ್ನು ಮಾಡುವಂತಹ ಮೂಲೆಯಲ್ಲಿರುವಂತಹ ಮನುಷ್ಯರೋ ರಾಕ್ಷಸರೋ ಎಲ್ಲ ವಿಧವಾದಂತಹ ದುಷ್ಟರಾದ ಜನರು ನೀನು ರಾಜನಾದ ತಡ ಅವರೆಲ್ಲರೂ ಕೂಡ ದೂರ ಹೋಗ್ತಾರೆ, ಅವರೆಲ್ಲರೂ ಮಣ್ಣು ಮುಕ್ಕಿ ಹೋಗ್ತಾರೆ. ಅಂತಹ ದುರ್ಜನರೆಲ್ಲ ದೂರವಾಗಿ ಪ್ರಜೆಗಳೆಲ್ಲ ಸಂತೋಷದಿಂದ ಇರುವುದಕ್ಕೆ ಸಾಧ್ಯ ಇದೆ. ಒಂದೇ ಒಂದು ಕ್ಷಣ ಸಾಕು. ನಿನ್ನ ಪಟ್ಟಾಭಿಷೇಕವಾದದ್ದೇ ತಡ. ಅದ್ಯಾರ್ಯ ಮುದಿತಾಸ್ಸಂತು ಸುಹೃದಸ್ತೆ ವಿಶೇಷಣೆ ಅದ್ಯಭೀತಾ ಪಲಾಯಂತು ದುಷ್ಪ್ರದಾಸ್ತೆ ದಿಶೋ ದಶ. ನಿನ್ನ ಹೆಸರು ಕೇಳಿದರೆ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಹ ಅಂತ ಹೇಳಿದಂತೆ ಎಲ್ಲ ದುಷ್ಟಶಕ್ತಿಗಳು ದೂರ ಆಗ್ತವೆ. ಶ್ರೀರಾಮಚಂದ್ರ ಹೀಗಿರುವಾಗ ಯಾಕೆ ರಾಜ್ಯ ಆಳೋದಿಲ್ಲ? ದಶರಥನಿಗೆ ನಿಜವಾಗಿ ಸಂತೋಷ ಆಗ್ತದೆ. ಅವನ ಆಜ್ಞೆಯನ್ನು ನೀನು ಪರಿಪಾಲನೆ ಮಾಡಿದರೇ ಅವನಿಗೆ ದುಃಖ. ದಶರಥ ನಿನಗೆ ಆಜ್ಞೆ ಮಾಡುವಾಗ ಅಥವಾ ಅವನ ಮನಸ್ಸಿನಲ್ಲಿ ಇದ್ದದ್ದನ್ನು ನಿನಗೆ ಒಂದು ರೀತಿ ಪರ್ಯಾಯವಾಗಿ ತಿಳಿಸುವಾಗ, ಕೈಕೇಯಿಗೆ ವರ ಕೊಡುವಾಗ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ಈ ವರ ಸುಳ್ಳಾಗಲಿ. ಅತ್ಯಂತ ಪಿತೃವಾಕ್ಯ ಪರಿಪಾಲನದಲ್ಲಿ ರಥನಾದ ಪರಮಭಕ್ತನಾದಂತಹ ಪಿತೃಭಕ್ತ ಅಂತ ಲೋಕದಲ್ಲಿ ಪ್ರಸಿದ್ಧನಾದ ಜಗತ್ತಿಗೆ ಆದರ್ಶನಾದ ಶ್ರೀರಾಮಚಂದ್ರನು ಈ ವಿಷಯದಲ್ಲಿ ನನ್ನ ಆಜ್ಞೆಯನ್ನು ಉಲ್ಲಂಘನ ಮಾಡಲಿ ಅನ್ನುವುದೇ ದಶರಥನದ ಅಪೇಕ್ಷೆ ಇದೆ. ಹಾಗಿರುವಾಗ ಅದ್ಯ ತತ್ರ ಭವಂತಂಚ ಪಿತರಂ ರಕ್ಷ ಗಿಲ್ವಿಷಾತ್. ಆ ದಶರಥ ಅತ್ಯಂತ ಪೂಜ್ಯನಾದ ಪರಮ ಪೂಜ್ಯನಾದ ದಶರಥ, ಅವನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ತಾನೇ ನೀನು ಅರಣ್ಯಕ್ಕೆ ಬರಬೇಕು ಅಂತೀಯ. ಅವನ ಮಾತಿನ ಮೇಲೆ ವಿಶ್ವಾಸ ಇದೆ, ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅಂತ ನಿನಗೆ ಇಚ್ಛೆ ಇದೆ. ಆದರೆ ನಿಜವಾಗಿ ಅವನ ಹೃದಯಕ್ಕೆ ಸಂತೋಷವನ್ನು ಕೊಡಬೇಕು ಅಂತ ನಿನಗಿಲ್ವೇ? ಅಥವಾ ನಿನ್ನಂತಹ ಶ್ರೇಷ್ಠನಾದ ಗುಣವಂತನಾದ ರಾಜನಾಗುವುದಕ್ಕೆ ಅತ್ಯಂತ ಯೋಗ್ಯನಾದ ವ್ಯಕ್ತಿಗೆ ರಾಜ್ಯವನ್ನು ತಪ್ಪಿಸಿದ
ಮಹಾಪಾಪದಿಂದ ಘೋರವಾದ ನರಕವನ್ನು ಅನುಭವಿಸುವ ಸಂದರ್ಭ ಬಂದೀತು ದಶರಥನಿಗೆ ಎಲ್ಲಿಯಾದರೂ. ಆ ಪಾಪದಿಂದ, ಆ ದೋಷದಿಂದ, ಆ ಅಪರಾಧದಿಂದ ಅವನನ್ನು ಮುಕ್ತನನ್ನಾಗಿ ಮಾಡಿ ಅವನಿಗೆ ಯಾವುದೇ ವಿಧವಾದ ದುಃಖವಾಗದಂತೆ, ದುರ್ಗತಿಯಾಗದಂತೆ, ನರಕವಾಗದಂತೆ ನೋಡಿಕೊಳ್ಳಬೇಕು ಅನ್ನುವುದು ನಿಜವಾದ ಮಗನಾದ ವ್ಯಕ್ತಿಯ ಕರ್ತವ್ಯ ಅಲ್ಲವೇ? ಯಾಕೆ ನೀನು ಅದನ್ನು ಆಲೋಚನೆ ಮಾಡ್ತಾ ಇಲ್ಲ ಅಂತ ಭರತ ಅಂತಾನೆ. ಯಾವುದು ಮೇಲ್ನೋಟಕ್ಕೆ ಧರ್ಮ ಅನ್ನಿಸುತ್ತೆ ಅದನ್ನು ಮಾತ್ರ ನಾವು ಮಾಡುವುದು ಸರಿಯಲ್ಲ. ಮೇಲ್ನೋಟಕ್ಕೆ ತಂದೆ ತಾಯಿಗಳ ಸೇವೆ, ಅವರ ಆಜ್ಞೆಯ ಪರಿಪಾಲನೆ ಅಂತ ಅನಿಸುತ್ತೆ. ಬಹಳ ಅನಾರೋಗ್ಯದಿಂದ ಇದ್ದಾನೆ ತಂದೆ, ಅವನಿಗೆ ಕೆಲವುದನ್ನು ಪಥ್ಯ ಹೇಳಿರ್ತಾರೆ, ಇಂಥದನ್ನು ತಿನ್ನಬೇಕು, ಇಂಥದ್ದು ತಿನ್ನಬಾರದು ಅಂತ. ತಿನ್ನಬಾರದ್ದನ್ನು ತಿನ್ನಬೇಕು ಅಂತ ಅವನ ಅಪೇಕ್ಷೆ ಪಡುವಾಗ ಅದು ಅಪಥ್ಯ, ಅದು ಅನಾರೋಗ್ಯಕರ, ಗೊತ್ತಿದೆ. ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು, ಮಗ ನನ್ನ ಕರ್ತವ್ಯ. ಆದ್ದರಿಂದ ಅವನೇನು ಕೇಳ್ತಾನೋ ಆ ಆಹಾರವನ್ನು ನಾನು ಕೊಡ್ತೇನೆ ಎನ್ನುವುದು ಮಗನಿಗೆ ಧರ್ಮ ಅಲ್ಲ. ಆ ಸಂದರ್ಭದಲ್ಲಿ ಅವನು ಅಪಥ್ಯವಾದ ಆಹಾರವನ್ನು ಕೊಡಬೇಕು ಅಂತ ಆಜ್ಞೆ ಮಾಡಿದರೂ ಇದು ಅಪಥ್ಯ, ಇದನ್ನು ನೀನು ಸ್ವೀಕಾರ ಮಾಡದೇ ಇರುವುದು ನಿನಗೆ ಶ್ರೇಯಸ್ಸು, ನಿನಗೆ ಆರೋಗ್ಯಕರ ಅಂತ ಹೇಳುವುದರಲ್ಲಿ ಮಗನ ಧರ್ಮ ಇದೆ, ಅದರಲ್ಲಿ ಮಗನ ಸೇವೆ ಇದೆ, ಅದು ಮಗನ ಕರ್ತವ್ಯ ಆಗುತ್ತೆ. ದಶರಥ ಆಜ್ಞೆ ಮಾಡಿರ್ಬೋದು. ದಶರಥ ಕೈಕೇಯಿಯ ಮಾತನ್ನು ಕೇಳಿ ನನ್ನನ್ನು ಅರಣ್ಯಕ್ಕೆ ಕಳಿಸಿ ಭರತನನ್ನು ನೀನು ರಾಜನನ್ನಾಗಿ ಮಾಡಿದರೆ ಅದು ದೊಡ್ಡ ಅಪಥ್ಯ, ಅದು ಸಮಾಜಕ್ಕೆ ಬಹಳ ದೊಡ್ಡ ಅನಾರೋಗ್ಯಕರವಾದಂತಹ ಸಂಗತಿ. ಇದನ್ನು ನೀನು ಮಾಡಬಾರದಾಗಿತ್ತು ಅಂತ ನೀನು ಹೇಳಬಹುದಾಗಿತ್ತು. ಸರಿ, ಈಗಲೂ ಕಾಲ ಮಿಂಚಿಲ್ಲ. ಈಗಾದರೂ ನಾನೇ ಬಂದು ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನಗೋಸ್ಕರ ತಾನೇ ಕೇಳಿದ್ದು ವರವನ್ನು, ನನಗೋಸ್ಕರ ರಾಜ್ಯವನ್ನು ಆಳಬೇಕು ಅಂತ ಕೈಕೇಯಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದು. ನಾನೇ ಬಂದು ನಿನಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ಕಾರಣಕ್ಕಾಗಿ ನೀನು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಸಾಷ್ಟಾಂಗ ಪ್ರಣಾಮ ಮಾಡಿ ಪಾದಗಳಿಗೆ ತಲೆಗಟ್ಟಿಸಿ ಪುನಃ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಶಿರಸಾತ್ವಾಭಿಯಾಚೇಹಂ. ಕೇವಲ ಬಾಯಿ ಮಾತಿಗಲ್ಲ, ನಿಜವಾದ ಭಕ್ತಿ ಶ್ರದ್ಧೆಗಳಿಂದ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂತ ಯಾವಾಗ ಹೇಳ್ತಾನೆ, ಶ್ರೀರಾಮಚಂದ್ರ ಅದನ್ನು ಅಂಗೀಕಾರ ಮಾಡೋದಿಲ್ಲ. ಅವನ ಕಣ್ಣಿನ ಹುಬ್ಬಿನ ರೇಖೆಗಳಲ್ಲಿಯೂ ವ್ಯತ್ಯಾಸ ಆಗುವುದಿಲ್ಲ. ಅವನ ದೃಢವಾದ ನಿಲುವು, ರಾಮನ ದೇಹದ ನಿಲುವು ಎಷ್ಟು ದೃಢವಾಗಿದೆ, ಸ್ಥಿರವಾಗಿದೆ, ಅವನ ಮಾನಸಿಕವಾದ ನಿರ್ಧಾರವು ಅಷ್ಟೇ ಸ್ಥಿರ. ದೊಡ್ಡ ಅವಕಾಶ ಬಂತಲ್ಲ, ಯಾವ ಅಡೆತಡೆಗಳಿಲ್ಲ. ಕೈಕೇಯಿ ಪ್ರತ್ಯಕ್ಷವಾಗಿದ್ದಾಳೆ ಎದುರುಗಡೆಗೆ, ದಶರಥ ಅಂತೂ ಇಲ್ಲೇ ಇಲ್ಲ. ಅವನ ಮನಸ್ಸಿನಲ್ಲಿಯೂ ನಾನು ರಾಜನಾಗಬೇಕು ಅಂತಿದ್ದದ್ದು ನಿಜ ಒಂದು ಅರ್ಥದಲ್ಲಿ. ಜೊತೆಗೆ ಕೈಕೇಯಿಯ ಸಮಕ್ಷದಲ್ಲಿ ಹೇಳ್ತಾ ಇದ್ದಾನೆ, ಭರತನೇ ಬಂದು ನಾನು ರಾಜ್ಯ ಆಳೋದಿಲ್ಲ, ನೀನೇ ರಾಜ್ಯವನ್ನು ಸ್ವೀಕಾರ ಮಾಡುವಂತ. ಹೀಗಿರುವಾಗ ನನಗಿನ್ಯಾವುದೇ ಬಂಧನಗಳಿಲ್ಲ. ಯಾವ ಪ್ರಜೆಗಳು, ಯಾವ ಮಂತ್ರಿಗಳು, ಯಾವ ಕುಲಗುರುಗಳು ನನಗೆ ವಿರೋಧಿಗಳಲ್ಲ. ಎಲ್ಲರೂ ಉಪಸ್ಥಿತರಿದ್ದಾರೆ. ಎಲ್ಲರೂ ನಾನೇ ರಾಜನಾಗಬೇಕು ಅಂತ ಬಯಸ್ತಾ ಇದ್ದಾರೆ, ಒಕ್ಕೊರಳಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂತಹ ಅವಕಾಶ ಇರುವಾಗ ಯಾಕೆ ನಾನಿದನ್ನು ತಪ್ಪಿಸಿಕೊಳ್ಳಬೇಕು ಅಂತ. ಮನುಷ್ಯ ಧರ್ಮವನ್ನು ಮಾಡಬೇಕು ಅಂತ ಧರ್ಮದ ಪರಂಪರೆಯಲ್ಲಿ, ಧಾರ್ಮಿಕರ ಮನೆಯಲ್ಲಿ ಹುಟ್ಟಿದ್ದಕ್ಕೆ ಅಪೇಕ್ಷೆ ಪಟ್ಟಿರ್ತಾನೆ, ಧರ್ಮದ ವಾತಾವರಣದಲ್ಲಿರೋದಕ್ಕೆ ಅಪೇಕ್ಷೆ ಪಟ್ಟಿರ್ತಾನೆ, ಅಥವಾ ಪ್ರವಚನಗಳನ್ನು ಕೇಳಿ, ಉಪದೇಶಗಳನ್ನು ಕೇಳಿ, ಅನೇಕ ಹಿತೈಷಿಗಳ ಹಿತ ನುಡಿಗಳನ್ನು ಕೇಳಿ ಧರ್ಮದಲ್ಲಿ ಇರಬೇಕು, ಧಾರ್ಮಿಕನಾಗಿರಬೇಕು ಅಂತ ನಿರ್ಧಾರ ಮಾಡ್ತಾನೆ. ವ್ರತ ನಿಯಮಗಳನ್ನು ಮಾಡಬೇಕು, ಪರೋಪಕಾರ ಮಾಡಬೇಕು, ದಾನ ಮಾಡಬೇಕು, ಉಪವಾಸ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಏನೇನೋ ನಿರ್ಧಾರ ಮಾಡಿರ್ತಾನೆ, ಶುದ್ಧ ಸದಾಚಾರಿಯಾಗಿರಬೇಕು ಅಂತ. ಅಂತಹ ಸಂದರ್ಭದಲ್ಲಿ ಕೆಲವು ಮಹಾತ್ಮರು, ಮಹಾನುಭಾವರು ಬಂದು ಕಿವಿ ಚುಚ್ಚುವವರಿರ್ತಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ವ್ರತ ನಿಯಮ ಉಪವಾಸಗಳೆಲ್ಲ ಯಾಕೆ ಮಾಡಬೇಕು? ನಾವೆಲ್ಲ ಬಹಳ ವಯಸ್ಸಾದ ಮೇಲೆ, 60 ವಯಸ್ಸಾದ ಮೇಲೆ ಇದನ್ನೆಲ್ಲ ಪ್ರಾರಂಭ ಮಾಡಿದ್ದೇವೆ. ನಿನಗೀಗಿನ್ನ 20-25, ಇಷ್ಟು ಬೇಗ ಯಾಕೆ ಇದೆಲ್ಲ ವ್ರತ ನಿಯಮಗಳು ಅಂತ ಯಾರಾದರೂ ಹೇಳಿಬಿಟ್ರೆ ಅವನಿಗೆ ಅಷ್ಟೇ ಸಾಕಾಗತ್ತೆ. ಇಷ್ಟೆಲ್ಲ ಪ್ರವಚನಗಳನ್ನು ಕೇಳಿದ್ದು, ಸಾಕಷ್ಟು ಸಾಧು ಸಂತರು ಉಪದೇಶ ಮಾಡಿದ್ದು ಎಲ್ಲವೂ ಒಂದು ಕಡೆಗೆ ಆಗತ್ತೆ. ಒಬ್ಬನೇ ಒಬ್ಬ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟು ಬೇಗ ಅಂತ ಹೇಳಿಬಿಟ್ರೆ ಅದರ ತೂಕ ಹೆಚ್ಚಾಗ್ತದೆ ಅವನಿಗೆ. ಯಾಕೆ ಅಂದರೆ ಯಾವುದೋ ಒಂದು ಮನಸ್ಸಿನ ಮೂಲೆಯಲ್ಲಿ
ಅವನಿಗೆ ಸುಖವಾಗಿರಬೇಕು, ಆರಾಮಾಗಿರಬೇಕು, ಕಷ್ಟಪಡಬಾರದು ಅನ್ನೋ ಇಚ್ಛೆ ಇದೆ. ಅದಕ್ಕೆ ಯಾರಾದರೂ ಸ್ವಲ್ಪ ತುಪ್ಪ ಹಾಕಿದರೂ ಸಾಕು, ಆ ಕಾಮಾಗ್ನಿ ಪ್ರಜ್ವಲಿಸುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಈ ಜ್ಞಾನಾಗ್ನಿ ಶಾಂತವಾಗಿ ಹೋಗ್ತದೆ. ಇದು ಮನುಷ್ಯನಲ್ಲಿರುವಂತಹ ದೌರ್ಬಲ್ಯ. ಆದರೆ ಶ್ರೀರಾಮಚಂದ್ರ ಜಗತ್ತಿಗೆಲ್ಲ ಆದರ್ಶವನ್ನು ತೋರಿಸ್ತಾ ಇದ್ದಾನೆ. ಬೇಕಾದಷ್ಟು ಅಧಿಕಾರ, ಭೋಗ, ವೈಭವ, ಮಾನ ಮರ್ಯಾದೆಗಳು, ನಾನಾ ವಿಧವಾಗಿರುವಂತಹ ಸಂಪತ್ತು, ಸೌಭಾಗ್ಯ, ಸಮೃದ್ಧಿಗಳ ಆಶೆಯನ್ನು ತೋರಿಸುವ ವ್ಯಕ್ತಿಗಳು ನಮ್ಮ ಮುಂದೆ ಬರಬಹುದು. ಅದಕ್ಕೆ ಧರ್ಮದ ಚೌಕಟ್ಟಿನಲ್ಲಿ ವ್ಯಾಖ್ಯಾನವನ್ನೂ ಮಾಡಬಹುದು, ಧಾರ್ಮಿಕವಾದ ಲೇಪನವನ್ನೂ ಕೊಡಬಹುದು. ಏನೇ ಮಾಡಿದರೂ ಕೂಡ ಶುದ್ಧವಾದ ಧರ್ಮ ಯಾವುದೋ ಅದರಿಂದ ನಾವು ಈಚೆಗೆ ಬರಬಾರದು. ಸತ್ಯವಾದ ವಚನವನ್ನು ನುಡಿಯಬೇಕು, ಪ್ರತಿಜ್ಞೆಯನ್ನು ಸತ್ಯ ಮಾಡಬೇಕು, ಸುಳ್ಳು ಮಾತನಾಡಬಾರದು, ಅಸತ್ಯ ಪ್ರತಿಜ್ಞರಾಗಬಾರದು ಅನ್ನುವಂತಹ ಒಂದು ತನ್ನದೇ ಆದ ದೃಢವಾದ ನಿರ್ಧಾರವನ್ನೇನು ಶ್ರೀರಾಮಚಂದ್ರ ತೆಗೆದುಕೊಂಡಿದ್ದಾನೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು. ಮನಸ್ಸಿನಲ್ಲಿ ಅವನಿಗೆ ಏನೇ ಗೊಂದಲ ಇರಬಹುದು, ತುಮಲ ಇರಬಹುದು, ಆದರೆ ಯಾವುದೋ ಒಂದು ಹಿನ್ನೆಲೆಯಲ್ಲಿ ತಾನು ತನ್ನ ಮಡದಿಯಾದ ಕೈಕೇಯಿಗೆ ಕೊಟ್ಟ ವರವನ್ನು ಸುಳ್ಳು ಮಾಡುವಂತಿಲ್ಲ, ತಾನು ಅಸತ್ಯ ಪ್ರತಿಜ್ಞನಾಗಬಾರದು, ಅಸತ್ಯವರನಾಗಬಾರದು ಅನ್ನೋದಕ್ಕೋಸ್ಕರ ದಶರಥ ಗಂಭೀರ ಮುದ್ರೆಯಲ್ಲಿ ಮೌನದಿಂದ ಆಜ್ಞೆಯನ್ನು ಮಾಡಿದಾಗ ಅವನು ಸ್ಪಷ್ಟವಾಗಿ ಮಾತನಾಡಿಲ್ಲ ಅನ್ನುವ ಒಂದೇ ಕಾರಣಕ್ಕೆ ಅವನ ಮನಸ್ಸಿನಲ್ಲಿಯೂ ಒಂದು ಮೂಲೆಯಲ್ಲಿ ನಾನು ರಾಜನಾಗಬಹುದು ಅನ್ನುವ ಅಪೇಕ್ಷೆ ಇದೆ ಅಂತನ್ನುವ ಒಂದೇ ಒಂದು ಕಾರಣಕ್ಕೆ ನಾನು ನನ್ನ ಪ್ರತಿಜ್ಞೆಯನ್ನು ಮುರಿಯುವಂತಿಲ್ಲ, ನಾನು ಅಸತ್ಯ ಮಾತನಾಡುವಂತಿಲ್ಲ, ಸತ್ಯವಾದ ಪ್ರತಿಜ್ಞೆಯನ್ನೇ ನಾನು ಮಾಡಬೇಕು ಅನ್ನುವುದಕ್ಕೋಸ್ಕರ ಶ್ರೀರಾಮಚಂದ್ರ ಅಚಲನಾಗಿ ಸ್ಥಿರನಾಗಿ ನಿಂತಿದ್ದಾನೆ. ಅಲ್ಲಿ ನೆರೆದಂತಹ ಜನರಿಗೆಲ್ಲ ಏಕಕಾಲದಲ್ಲಿ ಎರಡೂ ಆಗ್ತಾ ಇವೆ. ಭಾರೀ ಆನಂದ, ಭಾರೀ ದುಃಖ. ಸಾಮಾನ್ಯವಾಗಿ ಎರಡೂ ಏಕಕಾಲಕ್ಕಾಗೋದಿಲ್ಲ. ಆದರೆ ಇದು ಅತ್ಯದ್ಭುತ ಅಂತ ವಾಲ್ಮೀಕಿ ಋಷಿಗಳೇ ಹೇಳ್ತಾರೆ. ಯಾಕೆಂದರೆ ನಮ್ಮ ಶ್ರೀರಾಮಚಂದ್ರ ಅವನು ಅರಣ್ಯದಲ್ಲಿರ್ಬೋದು, ಆದರೆ ನಮ್ಮ ಹೃದಯದೊಳಗಿನ ಸಮ್ರಾಟ್ ಎಂದಿಗಿದ್ದರೂ ಶ್ರೀರಾಮಚಂದ್ರನೇ. ಅವನು ಅರಣ್ಯದಲ್ಲಿದ್ದರೂ ಸರಿ, ಅಯೋಧ್ಯೆಯಲ್ಲಿ ಇದ್ದರೂ ಸರಿ, ಅಂತಹ ನಮ್ಮ ಹೃದಯದ ಸಮ್ರಾಟ್ ಆಗಿರುವಂತಹ ಶ್ರೀರಾಮಚಂದ್ರ ಇಂತಹ ಸತ್ಯ ಪ್ರತಿಜ್ಞನಾಗಿದ್ದಾನೆ, ಸತ್ಯನಿಷ್ಠನಾಗಿದ್ದಾನೆ, ಸತ್ಯಪರನಾಗಿದ್ದಾನೆ, ಸತ್ಯಪರಾಯಣನಾಗಿದ್ದಾನೆ ಅನ್ನುವ ಸಂತೋಷ ಒಂದು ಕಡೆ. ಅಂತಹ ಶ್ರೀರಾಮನ ಭಕ್ತರು ನಾವು, ಶ್ರೀರಾಮನ ಪ್ರಜೆಗಳು ನಾವು ಅಂತ ಹೇಳಿಕೊಳ್ಳುವುದಕ್ಕೆ ಪರಮಾನಂದವಾಗ್ತದೆ. ಇನ್ನೊಂದು ಕಡೆಗೆ ದುಃಖ, ಶ್ರೀರಾಮಚಂದ್ರನ ನಿತ್ಯದಲ್ಲಿ ಕಣ್ಣಾರೆ ಕಂಡು ಅವನ ಕೈ ಕೆಳಗೆ ಇರುವಂತಹ ಭಾಗ್ಯ ಇಲ್ವಲ್ಲ ಅಂತ ಒಂದು ಕಡೆಗೆ ದುಃಖ ಆಗ್ತದೆ. ಏಕಕಾಲಕ್ಕೆ ದುಃಖ ಸುಖ ಎರಡನ್ನೂ ಅನುಭವಿಸ್ತಾ ಇದ್ದಾರೆ ಅಲ್ಲಿರುವಂತಹ ಪ್ರಜೆಗಳು ಅಂತ ವರ್ಣನೆ ಮಾಡ್ತಾರೆ. ತದದ್ಭುತಂ ಸ್ಥೈರ್ಯಮವೇಕ್ಷ ರಾಘವೇ ಸಮಂ ಜನೋ ಹರ್ಷಮವಾಪ ದುಃಖಿತಃ ನಯಾತ್ಯಯೋಧ್ಯಾಮಿಕಿ ದುಃಖಿತೋ ಭವತ್ ಸ್ಥಿರ ಪ್ರತಿಜ್ಞತ್ವಮವೇಕ್ಷ ಹರ್ಷಿತಃ. ಅಯೋಧ್ಯೆಗೆ ಬಂದಿಲ್ಲ ಅಂತ ದುಃಖ, ಸ್ಥಿರವಾದ ಪ್ರತಿಜ್ಞೆ ಮಾಡುವಂತಹ ಶ್ರೀರಾಮಚಂದ್ರ ಇದ್ದಾನೆ ಎನ್ನುವ ಸಂತೋಷ. ಯಾಕೆ ಅಂದರೆ ಶ್ರೀರಾಮಚಂದ್ರ ತಂದೆಗೆ ಕೊಟ್ಟ ಮಾತನ್ನೇ ಮುರಿದು, ತಾಯಿ ಕೈಕೇಯಿಗೆ ಕೊಟ್ಟ ಮಾತನ್ನು ಮುರಿದು ಅಯೋಧ್ಯೆಗೆ ಇಂದು ಬಂದರೆ ಸಂತೋಷವಾಗತ್ತೆ. ಆದರೆ ಒಂದು ಕಡೆಗೆ ಮನಸ್ಸಿನ ಮೂಲೆಯಲ್ಲಿ ಹೆತ್ತ ತಂದೆ ತಾಯಿಗಳ ಮಾತನ್ನೇ ಮುರಿದ ರಾಮ ನಮ್ಮನ್ನು ರಕ್ಷಣೆ ಮಾಡ್ತೇನೆ, ನಾವು ಬೇಡದ ಇಷ್ಟಾರ್ಥಗಳನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಆ ಸತ್ಯವನ್ನು ಯಾಕೆ ಮುರಿಯಬಾರದು? ಆಶ್ವಾಸನೆಯನ್ನು ಕೊಟ್ಟು ಅಂತಹ ಸತ್ಯವಚನವನ್ನು ಮುರಿದು ಬಿಟ್ಟರೆ ಅನ್ನುವ ಸಂಶಯ ಪ್ರಜೆಗಳ ಮನಸ್ಸಿನಲ್ಲಿ ಬರಬಹುದು. ಇವತ್ತೇನೋ ಬಾ ಬಾ ಅಂತ ಕರೀತಾರೆ ಅಂತ ಸಂತೋಷಕ್ಕೆ ಹೋದರೆ ಅವರು ನನ್ನ ಪರೀಕ್ಷೆ ಮಾಡ್ತಾ ಇರ್ಬೋದು.
ಇವನು ತನ್ನ ವಚನಕ್ಕೆ ಬದ್ಧನಾಗ್ತಾನೋ, ವಚನವನ್ನು ಮೀರಿ ಯಾವುದಾದರೂ ಆಶೆ ಆಮಿಷಗಳಿಗೆ ಒಳಗಾಗ್ತಾನೋ ಅಂತ. ವಚನವನ್ನು ಮೀರ್ತಾನೆ ಅಂತನ್ನೋದಾದರೆ ನಮಗೆ ಕೊಟ್ಟ ವಚನವನ್ನು ಮೀರಬಹುದು ಅನ್ನುವ ಸಂಶಯ ಪ್ರಜೆಗಳ ಮನಸ್ಸಿನಲ್ಲಿ ಬೇಡ. 14 ವರ್ಷಗಳ ನಂತರ ರಾಜನಾಗಿ ಪ್ರಜೆಗಳಿಗೆ ಕೊಟ್ಟ ಮಾತನ್ನು ಎಂದಿಗೂ ಮುರಿಯದಂತೆ ಸತ್ಯನಿಷ್ಠನಾಗಿ ಅವರನ್ನು ನಾನು ರಕ್ಷಣೆ ಮಾಡ್ತೇನೆ ಎನ್ನುವ ಭದ್ರ ವಿಶ್ವಾಸದ ಕವಚವನ್ನು ಅವರಿಗೆ ತೊಡಿಸಿ ನಾನು ರಾಜ್ಯವನ್ನು ಆಳೋದು ಮುಖ್ಯ. ಇವತ್ತು ಅವರು ಕರೀತಾರೆ ಅಂತ ನಾನು ಬಿಟ್ಟು ಹೋದರೆ ಅದು ಬುದ್ಧಿವಂತಿಕೆಯಲ್ಲ ಅಂತ ಶ್ರೀರಾಮಚಂದ್ರ ಆ ರೀತಿ ಧೈರ್ಯದಿಂದ ಸ್ಥೈರ್ಯದಿಂದ ಇದ್ದಾನೆ. ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಶ್ರೀರಾಮಚಂದ್ರ ಭರತನಿಗೆ ಹೇಳ್ತಾನೆ, ಭರತ, ನೀನು ಹೇಳ್ತಾ ಇದ್ದೀಯಲ್ಲ ಮತ್ತೆ ಮತ್ತೆ ರಾಜನಾಗಬೇಕು ಅಂತ. ಎಂತಹ ಪ್ರಸಂಗದಲ್ಲಿ ಮಾತು ಕೊಟ್ಟಿದ್ದಾರೆ ಗೊತ್ತಾ? ಕೈಕೇಯಿಯನ್ನು ಮದುವೆಯಾಗುವ ಸಂದರ್ಭದಲ್ಲಿಯೇ ಅವತ್ತಿನ ಕಾಲದ ಪದ್ಧತಿಯಂತೆ ಕನ್ಯಾಶುಲ್ಕವನ್ನಾಗಿ ಕೊಟ್ಟದ್ದಿದು. ರಹಸ್ಯವನ್ನು ಹೇಳ್ತೇನೆ ಕೇಳು ಭರತ, ನಿನಗೆ ಗೊತ್ತಿಲ್ಲ, ನೀನು ಚಿಕ್ಕವ. ನಿನ್ನ ತಾಯಿಯಾದ ಕೈಕೇಯಿಗೆ ಮದುವೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನನ್ನ ಮಗಳಾದ ಕೈಕೇಯಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ರಾಜ್ಯ ಕೊಡುವುದಾದರೆ ಮಾತ್ರ ನಾನು ಕೈಕೇಯಿಯನ್ನು ಕೊಡ್ತೇನೆ ಅಂತ ನಿಮ್ಮ ಮಾತಾಮಹ ಹೇಳಿದ್ದು. ಆ ಕರಾರಿಗೆ ಒಪ್ಪಿ ದಶರಥ ಮದುವೆ ಮಾಡಿಕೊಂಡಿದ್ದಾನೆ. ಆದರೆ ಏನಾಯಿತು? ಶ್ರೀರಾಮಚಂದ್ರನ ಅದ್ಭುತವಾದ ಗುಣಗಳು, ಅವನ ವರ್ಚಸ್ಸು, ಇದನ್ನೆಲ್ಲ ಕಂಡು ಆ ಮಾತಾಮಹ ಅವನು ಮಾತೇ ಆಡದಂತೆ ಸುಮ್ಮನಾಗಿ ಬಿಟ್ಟ. ಶ್ರೀರಾಮಚಂದ್ರನಿಗೆ ರಾಜ್ಯವನ್ನು ಕೊಡುವುದಾದರೆ ಕೊಡಲಿ, ತಪ್ಪಿಲ್ಲ ಅಂತ. ಆ ನಂತರದಲ್ಲಿ ಮಂಥರೆಯ ಪ್ರೇರಣೆಯಂತೆ ಕೈಕೇಯಿ ತಾನು ದೇವಾಸುರ ಸಂಗ್ರಾಮದ ಕಾಲದಲ್ಲಿ ದಶರಥನಿಗೆ ವಿಶೇಷವಾಗಿ ಸಹಾಯ ಮಾಡಿದ್ದಕ್ಕೆ ಪುನಃ ವರ ಕೇಳಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ವರ ಕೇಳದಲೇ ಕೈಕೇಯಿ ಈಗ ವರ ಕೇಳಿತ್ತು. ಒಂದು, ನಿಮ್ಮ ತಾತನಿಗೆ ಮಾತು ಕೊಟ್ಟದ್ದು ದಶರಥ. ಎರಡನೆಯದು, ಕೈಕೇಯಿಗೆ ವರ ಕೊಟ್ಟದ್ದು. ಈ ಎರಡೂ ಕಾರಣಗಳಿಗಾಗಿ ನೀನು ರಾಜನಾಗಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ನಾನು ರಾಜ್ಯವನ್ನು ಆಳುವುದಕ್ಕೆ ಒಪ್ತಾ ಇಲ್ಲ ಅಂತ ಶ್ರೀರಾಮಚಂದ್ರ ಭರತನಿಗೆ ಹೇಳ್ತಾ ಇದ್ದಾನೆ. ನನಗೆ ಹೇಳಿದೆಯಲ್ಲ ಅಪತ್ಯ ಅಂತ ಯಾರನ್ನಿಸ್ಕೊಳ್ಬೇಕು? ತಂದೆಯ ಪತನವಾಗದಂತೆ, ತಂದೆ ತಾಯಿಗಳ ತಮ್ಮ ಪ್ರಾಚೀನರ ಪಿತೃಪಿತಾಮಹಾದಿಗಳ ಪತನ ಆಗಬಾರದು, ಅವರು ನರಕದಲ್ಲಿ ಬೀಳಬಾರದು. ಆ ರೀತಿ ನೋಡಿಕೊಳ್ಳುವವರೇ ನಿಜವಾದ ಅಪತ್ಯರು ಅಂತ. ಅದು ಸತ್ಯ. ಆದರೆ ಈಗ ನಾವು ಅವನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಿದರೆ ನರಕದಲ್ಲಿ ಬೀಳಿಸಿದಾಗ ಆಗತ್ತೆ. ನಾನು ನೀನು ಇಬ್ಬರೂ ಕೂಡ ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರ ಪುನ್ನಾಮ್ನೋ ನರಕಾದ್ಯಸ್ಮಾತ್ ಪಿತರಂ ತ್ರಾಯತೆ ಸುತಃ. ಆ ಪುತ್ಯೆಂಬ ನರಕದಿಂದ ತ್ರಾಣ ಮಾಡ್ತಾನೆ ಅನ್ನುವುದಕ್ಕೆ ಪುತ್ರ. ತಂದೆಯ ಪತನ ಆಗದಂತೆ ನೋಡಿಕೊಳ್ಳುತ್ತಾನೆ, ಆದ್ದರಿಂದ ಅಪತ್ಯ. ಆದರೆ ನಾನು ರಾಜ್ಯವನ್ನು ಆಳುವುದಕ್ಕೆ ಬಂದರೆ ಆ ತಂದೆಯನ್ನು ರಾಜ್ಯದಿಂದ ರಕ್ಷಣೆ ಮಾಡಿದಂತೆ ಅಲ್ಲ. ಅವನ ಮಾತನ್ನು ಸತ್ಯ ಮಾಡಿದರೆ, ಅವನು ಸತ್ಯವಂತ ಅಂತ ಮಾಡಿದರೆ, ನಾನೂ ಸತ್ಯವಂತನಾದರೆ, ಮಗ ಸತ್ಯವಂತನಾದರೂ ತಂದೆಗೆ ಸದ್ಗತಿ. ತಂದೆಯ ಸತ್ಯವನ್ನು ನಾವು ನಡೆಸಿ ಅವರನ್ನು ಸತ್ಯವಂತರನ್ನಾಗಿ ಮಾಡಿ ಅವರು ಭ್ರಷ್ಟ ಸಂಕಲ್ಪರು ಅಂತ ಮಾಡದೇ ಇದ್ದರೆ ಆಗ ನಮಗೆ ಉತ್ತಮವಾದ ಅಪತ್ಯತ್ವ ಪುತ್ರತ್ವ ಬರುವುದಕ್ಕೆ ಸಾಧ್ಯ. ಭರತ ಅವನಾಡಿದ ಮಾತನ್ನೆಲ್ಲ ಸುಳ್ಳು ಮಾಡಿ ಜನರ ಮಧ್ಯದಲ್ಲಿ ಅವನಿಗೆ ಅಪಕೀರ್ತಿ ಬರುವಂತೆ ಮಾಡಿ ಕಲಂಕವನ್ನು ತಂದು ಕೊಟ್ಟರೆ ಆಗ ನಮ್ಮನ್ನು ಯಾರೂ ಮಕ್ಕಳು ಅಂತ ಅನ್ನೋದಿಲ್ಲ. ಎಲ್ಲ ಮಕ್ಕಳಿಗೆ ಶ್ರೀರಾಮಚಂದ್ರ ಈ ಸಂದೇಶವನ್ನು ನೀಡುತ್ತಾ ಇದ್ದಾನೆ. ಮಕ್ಕಳು ಅಂತಂದುಕೊಂಡವರು ತಂದೆ ತಾಯಿಗಳು ಯಾವ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದರು, ಯಾವ ಶುಭ ಆಕಾಂಕ್ಷೆಗಳನ್ನು ಅವರು ಇಟ್ಟುಕೊಂಡಿದ್ದರು, ತಮ್ಮ ಮನೆ ಹೇಗೆ ನಡೆಯಬೇಕು, ತಮ್ಮ ಮಕ್ಕಳು ಹೇಗಿರಬೇಕು, ಧರ್ಮದಿಂದ ಇರಬೇಕು,
ಸಂಪ್ರದಾಯಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸಬೇಕು. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅವರು ವರ್ತನೆ ಮಾಡಬೇಕು. ಸಮಾಜಕ್ಕೆ ಆದರ್ಶರಾಗಬೇಕು. ಪರೋಪಕಾರ ಮಾಡಬೇಕು. ಯಾವುದೇ ರೀತಿಯ ಸುಳ್ಳು, ವಂಚನೆ, ಲಂಚ, ಮೋಸ, ಭ್ರಷ್ಟಾಚಾರಗಳು ಇರಬಾರದು. ತಾವು ಧಾರ್ಮಿಕರಾಗುವುದಲ್ಲದೆ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಧಾರ್ಮಿಕರನ್ನಾಗಿ ಮಾಡುವ, ಸುತ್ತಮುತ್ತಲಿನ ಸಮಾಜವನ್ನು ಧಾರ್ಮಿಕರನ್ನಾಗಿ ಮಾಡುವ ಒಂದು ಪ್ರಜ್ಞೆಯನ್ನು, ಆ ವಿಧವಾದ ಒಂದು ಉತ್ಸಾಹವನ್ನು, ಶಕ್ತಿಯನ್ನು ಪಡೆದುಕೊಂಡವರಾಗಿರಬೇಕು. ಇದೆಲ್ಲ ತಂದೆ ತಾಯಿಗಳ ಅಪೇಕ್ಷೆ ತಾನೇ. ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವವರು, ಈ ಎಲ್ಲ ಅಪೇಕ್ಷೆಗಳನ್ನು ಸತ್ಯ ಸಾಕಾರ ಮಾಡುವವರು ನಿಜವಾದ ಮಕ್ಕಳು. ಹಣ ಗಳಿಸಿದ ಮಾತ್ರಕ್ಕಲ್ಲ, ಮಕ್ಕಳನ್ನು ಪಡೆದ ಮಾತ್ರಕ್ಕಲ್ಲ, ದೊಡ್ಡ ಮನೆ ಕಟ್ಟಿದ ಮಾತ್ರಕ್ಕಲ್ಲ, ಕೇವಲ ವೈಭವದ ಭೋಗದ ಜೀವನವನ್ನು ನಡೆಸಿದರಲ್ಲ, ತ್ಯಾಗದ ಜೀವನವನ್ನು ನಡೆಸಬೇಕು, ಆದರ್ಶ ಜೀವನವನ್ನು ನಡೆಸಬೇಕು. ಆಗ ನಿಜವಾದ ಮಕ್ಕಳು ಅಂತಾಗುವುದಕ್ಕೆ ಸಾಧ್ಯ. ಇವತ್ತಿನ ಮಕ್ಕಳಿಗೆ ನಮ್ಮ ತಂದೆಗೆ ಏನು ಅಪೇಕ್ಷೆ ಇಟ್ಟುಕೊಂಡಿದ್ದಾರೆ ಅನ್ನೋದೇ ಗೊತ್ತಿರೋದಿಲ್ಲ. ತನ್ನ ಅಪೇಕ್ಷೆಗಳನ್ನು ತಂದೆ ಪೂರ್ಣ ಮಾಡ್ತಾನೋ ಮಾಡೋದಿಲ್ವೋ, ಮಾಡಿದರೆ ಅವನು ತಂದೆ, ಇಲ್ಲದೇ ಇದ್ದರೆ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ತಂದೆ ತಾಯಿಗಳನ್ನು ಕಾಣ್ತಾ ಇದ್ದಾರೆಯೇ ಹೊರತು ಅವರ ಮನಸ್ಸಿನಲ್ಲಿರುವ ಶ್ರೇಷ್ಠವಾದ ಶುಭ ಆಕಾಂಕ್ಷೆಗಳನ್ನು ಈಡೇರಿಸಿದರೆ ನಾವು ಮಕ್ಕಳು, ಇಲ್ಲದೇ ಇದ್ದರೆ ನಾವಲ್ಲ ಅನ್ನುವ ಪ್ರಜ್ಞೆಯೇ ಇಲ್ಲದಂತಾಗಿದೆ. ಆ ಮಕ್ಕಳ ಇಚ್ಛೆಗೆ ವಿರುದ್ಧವಾಗಿ ನಡೆದರೆ ನಾವಿರೋದ ಕಷ್ಟ ಮನೆಯಲ್ಲಿ ಎನ್ನುವ ಭಯದಲ್ಲಿ ತಂದೆ ತಾಯಿಗಳಿದ್ದಾರೆ. ಮನೆಯಲ್ಲಿದ್ದರೂ ಜೈಲಿನೊಳಗಿದ್ದಂತಿದ್ದಾರೆ. ಹಿರಿಯರಾದರೂ ಕಿರಿಯರಂತಿದ್ದಾರೆ. ಕಿರಿಯರಾದರೂ ಮಕ್ಕಳು ಹಿರಿಯರಂತೆ ಮೆರೆಯುತ್ತಿದ್ದಾರೆ. ಇದು ದೊಡ್ಡ ದುರಂತ. ಹಿರಿಯರ ಶಾಸ್ತ್ರಕ್ಕೆ ಅನುಗುಣವಾದ, ಶಾಸ್ತ್ರಾನುಗುಣವಾದ ಅಪೇಕ್ಷೆಗಳನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಹಿರಿಯರಿಗೆ ಅನುವರ್ತಿಯಾಗಿ ತಾನು ಅವರ ಆಕಾಂಕ್ಷೆಗಳನ್ನು ಸಾಕಾರ ಮಾಡುವುದರಲ್ಲಿ ತನ್ನ ದೊಡ್ಡಸ್ತಿಕೆ ಇದೆ. ಅದೇ ತನ್ನ ಜೀವನದ ಧ್ಯೇಯ, ತನ್ನ ಜೀವನದ ಗುರಿಯಾಗಿರಬೇಕು. ತನ್ನ ತಂದೆಯ ಅಪೇಕ್ಷೆಯನ್ನು ತಾನು ಪೂರ್ಣ ಮಾಡುವುದರೊಳಗಿದ್ದರೆ ನನ್ನದೇನೋ ಅನ್ನುವಂತಿಲ್ಲ, ಇವನೂ ತಂದೆಯಾಗ್ತಾನೆ. ಇವನ ಅಪೇಕ್ಷೆಯನ್ನು ಪೂರ್ಣ ಮಾಡುವಂತಹ ಮಕ್ಕಳು, ಮೊಮ್ಮಕ್ಕಳು, ಪರಿವಾರದವರೆಲ್ಲ ನಾಳೆ ಇವನನ್ನು ಅನುಸರಿಸಿದರೆ ಇವನೇ ರಾಜ. ಮೊದಲು ಪ್ರಜೆಯಾಗುವುದಕ್ಕೆ, ಭೃತ್ಯನಾಗುವುದಕ್ಕೆ, ಸೇವಕನಾಗುವುದಕ್ಕೆ, ದಾಸನಾಗುವುದಕ್ಕೆ ಒಪ್ಪಬೇಕು. ಆಮೇಲೆ ತಾನೇ ರಾಜನಾಗ್ತಾನೆ. ತಾನು ಕೊನೆವರೆಗೂ ಭೃತ್ಯನಾಗಿ ಇರುವ ಪ್ರಸಂಗ ಇಲ್ಲ. ಆದರೆ ತಾನು ಮೊದಲಿನಿಂದಲೂ ರಾಜನಾಗಬೇಕು ಅಂತ ಬಯಸಿದವ ಯಾರಿಗೂ ತಲೆ ಬಾಗಲೇಬಾರದು ಅನ್ನುವಂತಹ ದುರಹಂಕಾರದಿಂದ ಬೀಗುವ ವ್ಯಕ್ತಿ ಸುತ್ತಮುತ್ತಲೂ ಇವನಲ್ಲ, ಇವನ 10ರಷ್ಟು 100ರಷ್ಟು ದುರಹಂಕಾರಿಗಳ ವಲಯದ ಮಧ್ಯದೊಳಗೆ ಸಿಲುಕಿ ಒದ್ದಾಡುವಂತಹ ಸಂದರ್ಭ ಬರುತ್ತೆ. ಆ ಕಾರಣಕ್ಕಾಗಿ ವಿನಯದಲ್ಲಿ ರುಚಿಯನ್ನು ಕಾಣಬೇಕು, ವಿನಯದಲ್ಲಿ ತೃಪ್ತಿಯನ್ನು ಪಡೆಯಬೇಕು, ವಿನಯದಿಂದ ಎಲ್ಲರನ್ನೂ ಗೆಲ್ಲಬೇಕು. ಇದನ್ನು ಶ್ರೀರಾಮಚಂದ್ರ ತಿಳಿಸಿಕೊಡ್ತಾ ಇದ್ದಾನೆ. ಏಷ್ಟವ್ಯಾ ಬಹವಃ ಪುತ್ರಾಃ ಗುಣವಂತೋ ಬಹುಶ್ರುತಾಃ ತೇಷಾಂ ವೈ ಸಮವೇತಾನಾಂ ಅಪಿ ಕಶ್ಚಿತ್ ಗಯಾಂ ವ್ರಜೇತ್. ಬಹಳ ಪುತ್ರರಾಗಬೇಕು ಅಂತ ಅಪೇಕ್ಷೆಯನ್ನು ಪಡ್ತಾ ಇದ್ದರು ಪ್ರಾಚೀನ ಕಾಲದಲ್ಲಿ. ಅಷ್ಟು ಜನರಲ್ಲಿ ಒಬ್ಬರಾದರೂ ಧಾರ್ಮಿಕರಾಗಿ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡದಾನವನ್ನು ಮಾಡಿ ತಂದೆಯ ಉದ್ಧಾರ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಸಾಧ್ಯತೆ ಇದೆ. ತಂದೆ ತಾಯಿಗಳಿರೋವರೆಗೆ ಅವರ ಆಜ್ಞೆಯನ್ನು ಪಾಲಿಸಿ ಅವರು ಮೃತರಾದ ಮೇಲೆ ಅವರ ಪ್ರೀತಿಗಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ, ಬರೀ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವುದಲ್ಲ, ಅವರ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ಮಕ್ಕಳು ನಿಜವಾದ ಮಕ್ಕಳು. ಅಂತಹ ಮಕ್ಕಳು 10 ಜನರಲ್ಲಿ ಒಬ್ಬರಾದರೂ ಆಗಲಿ ಅಂತ ಅನೇಕ ಜನ ಮಕ್ಕಳನ್ನು ಪಡೀತಾ ಇರ್ತಾರೆ.
ಅಂತಹ ಮಕ್ಕಳು ನಾವಾಗಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡಬೇಕು. ಅದು ಬಿಟ್ಟು ತಂದೆಯ ಅಪೇಕ್ಷೆ ಏನೇ ಇರಲಿ, ನೀನು ಅಯೋಧ್ಯೆಗೆ ಬಂದು ರಾಜ್ಯವನ್ನು ಆಳು ಅಂತ ನೀನು ಹೇಳ್ತಾ ಇರುವುದು ಸರಿಯಾದದ್ದಲ್ಲ. ನೀನು ಅಯೋಧ್ಯೆಗೆ ಹೋಗಬೇಕು, ರಾಜನಾಗಬೇಕು, ನಾನು ಅರಣ್ಯದಲ್ಲೇ ಇರಬೇಕು. ನಿನಗೂ ಶ್ವೇತಛತ್ರ ಇದೆ. ಶ್ರೀರಾಮಚಂದ್ರ ಅಂತಾನೆ, ಯಾರೋ ಹಿಂದೆ ಬಂದು ಶ್ವೇತಛತ್ರವನ್ನು ಹಿಡಿದು ನಿನ್ನನ್ನು ನೆರಳಿನಲ್ಲಿ ಕೂಡಿಸ್ತಾರೆ ಅಯೋಧ್ಯೆಯಲ್ಲಿ. ನೀನು ರಾಜನಾಗಿದ್ದಿ, ಸಮ್ರಾಟ್, ಚಕ್ರವರ್ತಿ ಅನ್ನೋದಕ್ಕೆ ಚಾಮರಗಳನ್ನು ಬೀಸ್ತಾ ಛತ್ರವನ್ನು ಹಿಡಿದು ಗೌರವದಿಂದ ನಿನ್ನನ್ನು ಸನ್ಮಾನ ಮಾಡ್ತಾರೆ. ಭರತ, ನನಗೇನು ವೈಭವ ಕಡಿಮೆ ಇದೆ ಅಂತ ತಿಳಿದುಕೊಂಡಿದ್ದಿ. ನಿನಗೆ ಯಾರಾದರೂ ಛತ್ರ ಹಿಡಿದ್ರೆ ನೆರಳು, ಇಲ್ಲದಿದ್ದರೆ ಬಿಸಿಲು. ನನಗೆ ಈ ಕಾಡಿನೊಳಗೆ ಎಲ್ಲಿ ನೋಡಿದರಲ್ಲಿ ಗಿಡಗಳು, ಎಂತೆಂತಹ ಮರಗಳು, ಎಷ್ಟು ಅದ್ಭುತವಾದಂತಹ ಛಾಯೆಯನ್ನು ನಿರಂತರವಾಗಿ ಕೊಡುವುದಕ್ಕೆ ಈ ಅರಣ್ಯದೊಳಗಿದೆ. ನಾನೇನು ರಾಜನಲ್ಲ ಅಂತ ತಿಳಿದಿದ್ದೀಯಾ? ನನಗೂ ಇಂತಹ ದೊಡ್ಡದಾದ ಛತ್ರ ಇದೆ. ಇಡೀ ಅರಣ್ಯದೊಳಗಿರುವ ಗಿಡಗಳೇ ನನಗೆ ಛತ್ರ. ಇಲ್ಲಿ ನಿರಂತರವಾಗಿ ಯಾವುದೇ ಪಟ್ಟಣದ ಕಟ್ಟಡಗಳ ಅಡೆತಡೆಗಳಿಲ್ಲದಂತೆ ನಿರಂತರವಾಗಿ ಬೀಸುವಂತಹ ಗಾಳಿ. ನನಗಿನ್ಯಾವ ಚಾಮರದ ಅವಶ್ಯಕತೆ ಇಲ್ಲ, ಛತ್ರದ ಅವಶ್ಯಕತೆ ಇಲ್ಲ. ಇದೇ ನನ್ನ ದೊಡ್ಡದಾದಂತಹ ರಾಜ್ಯ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಛಾಯಾಂತೆ ದಿನಕರಭಾ ಪ್ರಬಾಧಮಾನಂ ವರಷತ್ರಂ ಭರತ ಕರೋತು ಮೂರ್ಧ್ನಿ ಶೀತಾಂ ಏತೇಷಾಂ ಅಹಮಪಿ ಕಾನನದ್ರುಮಾಣಾಂ ಛಾಯಾಂ ತಾಂ ಅತಿಶಯಿನೀಂ ಶ್ರಯಿಷ್ಯೆ. ಅದಕ್ಕಿಂತಲೂ ಮೀರಿದ ಛಾಯೆ ಇದು ಅಂತ ನಿಜವಾದ ಅರ್ಥದಲ್ಲಿ ಶ್ರೀರಾಮಚಂದ್ರ ಹೇಳ್ತಾ ಇರುವ ಮಾತಿದು. ಜಗತ್ತಿನೊಳಗಿರುವ ಎಲ್ಲ ಗಿಡಗಳು ಭಗವಂತನಿಗೆ ಛತ್ರವಾಗಿ ಸೇವೆಯನ್ನು ಮಾಡ್ತವೆ. ಎಲ್ಲ ವನಸ್ಪತಿ ದೇವತೆಗಳು ಪರಮಾತ್ಮನಿಗೆ ಸೇವೆಯನ್ನು ಮಾಡ್ತವೆ. ಯಾವಾಗಲೂ ಗಾಳಿ ಪರಮಾತ್ಮನಿಗೋಸ್ಕರನೇ ಬೀಸೋದು. ಅವನಿಗೋಸ್ಕರ ಬೀಸುವ ಸೇವೆ ಮಾಡುವ ಗಾಳಿ ತಾಕಿ ನಾವು ಆನಂದ ಪಡ್ತಾ ಇದ್ದೇವೆ ಅಷ್ಟೇ. ಆದರೆ ನಮಗೋಸ್ಕರ ಗಾಳಿಯಲ್ಲ, ನಮಗೋಸ್ಕರ ಬೆಳಕಲ್ಲ, ನಮಗೋಸ್ಕರ ನೀರಲ್ಲ, ಯಾವುದೂ ನಮಗಾಗಿ ಅಲ್ಲ, ಎಲ್ಲವೂ ಭಗವಂತನಿಗಾಗಿ. ವಿಶ್ವದೊಳಗಿರುವ ಎಲ್ಲ ಆಹಾರ ವಸ್ತುಗಳು ಪರಮಾತ್ಮನ ನೈವೇದ್ಯಕ್ಕಾಗಿವೆ. ಎಲ್ಲ ಹೂವುಗಳು ದೇವರ ಅರ್ಚನೆಗಾಗಿ, ಎಲ್ಲ ನೀರು ದೇವರ ಅಭಿಷೇಕಕ್ಕಾಗಿ, ಎಲ್ಲ ತೇಜೋಮಯವಾದ ವಸ್ತುಗಳು ಪರಮಾತ್ಮನಿಗೆ ದೀಪ ಬೆಳಗುವುದಕ್ಕೋಸ್ಕರ. ಈ ರೀತಿ ಪ್ರಪಂಚದೊಳಗಿರುವ ಎಲ್ಲ ವಸ್ತುಗಳು ದೇವರ ಅರ್ಚನೆಗೆ, ಆರಾಧನೆಗೆ, ದೇವರ ವೈಭವಕ್ಕೆ ದ್ಯೋತಕವಾಗಿರುವಾಗ ಪ್ರಪಂಚದೊಳಗಿನ ಎಲ್ಲ ಜೀವರಾಶಿಗಳು ಪರಮಾತ್ಮನ ಪ್ರಜೆಗಳಾಗಿ ದಾಸಾನುದಾಸರಾಗಿರುವಾಗ ಅದು ನಿತ್ಯ ನಿರಂತರ ಅದ್ಭುತವಾದ ಅನಿತರ ಸಾಧಾರಣವಾದಂತಹ ಶಾಶ್ವತವಾದ ಸಾಮ್ರಾಜ್ಯ ಶ್ರೀರಾಮಚಂದ್ರನ ಸಾಮ್ರಾಜ್ಯ. ಯಾರೋ ಬಂದು ಛತ್ರ ಚಾಮರಗಳನ್ನು ಹಿಡಿದು ಬೀಸಿ ನನಗೆ ರಾಜ ಅಂತ ತೋರಿಸಿ ಕೊಡುವ ಅವಶ್ಯಕತೆ ಇಲ್ಲ ಭರತ. ನಾನು ನಿತ್ಯ ರಾಜ್ಯದೊಳಗಿದ್ದೇನೆ ಅಂತ ಶ್ರೀರಾಮಚಂದ್ರ ಈ ಮೂಲಕವಾಗಿ ಸೂಚನೆಯನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಜಾಬಾಲ ಋಷಿಗಳು ಅಲ್ಲಿ ಬಂದು ಜಾಬಾಲಿ ಶ್ರೀರಾಮಚಂದ್ರನನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಏನು ಶ್ರೀರಾಮಚಂದ್ರ, ತಂದೆ ತಾಯಿ ಅವರ ಮಾತುಗಳನ್ನು ಸತ್ಯ ಮಾಡಬೇಕು ಅಂತ ನೀನಂತೀಯಲ್ಲ, ಎಲ್ಲಿದ್ದಾನೆ ತಂದೆ? ಅವನಿದ್ದಾಗ ಅವನ ಮಾತು ಕೇಳೋದು. ತಂದೆ ಹೋಗಿ ಆಯ್ತಲ್ಲ, ತಂದೆ ಹೋದರೇನು? ತಂದೆ ಹೋಗಿದ್ದಾನೆ ಅಂದರೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡೋದಿಲ್ವೇ? ತಂದೆ ಇದ್ದಾಗ ಹೇಗೆ ತಂದೆಯ ಸೇವೆಯನ್ನು ಮಾಡಬೇಕೋ, ತಂದೆ ಹೋದ ಮೇಲೂ ಅವನ ಪ್ರೀತಿಗಾಗಿ ಶ್ರಾದ್ದಾದಿ ಕರ್ಮಗಳನ್ನು ಶ್ರದ್ಧೆಯಿಂದ ಮಕ್ಕಳು ಮಾಡುವುದು ನಮ್ಮ ಧರ್ಮ ಅಲ್ವೇ? ಹಾಗಿರುವಾಗ ತಂದೆ ಹೋದ ಮೇಲೂ ಅವನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡುವ ನಾನು ಏನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಶ್ರೀರಾಮಚಂದ್ರ ಕೇಳಿದರೆ, ಜಾಬಾಲ ಋಷಿಗಳಂತಾರೆ, ಯಾರು ಹೇಳಿದರೆ ನಮಗೆ ಶ್ರಾದ್ದ ಮಾಡು ಅಂತ? ಶ್ರಾದ್ದ ಮಾಡು ಅಂತ ಯಾರು ಹೇಳಿದರು? ಯಾಕೆ ಶ್ರಾದ್ದ ಮಾಡ್ತೀಯ? ಎಲ್ಲಿಯೋ ಇರುವಂತಹ ತಂದೆಗೆ ನೀನಿಲ್ಲಿ ಶ್ರಾದ್ದ ಮಾಡಿದರೆ ಏನು ಮುಟ್ತದೆ? ನೀನು ಕೊಡುವ ತಿಲತರ್ಪಣದ ನೀರೋ, ಆ ಪಿಂಡ ಪ್ರದಾನದ ಅನ್ನವೋ, ದೂರದಲ್ಲಿರುವಂತಹ ಎಲ್ಲಿಯೋ ಪ್ರಯಾಣ ಮಾಡ್ತಾ ಇರುವಂತಹ ದಶರಥನಿಗೆ ಅದು ಮುಟ್ತದ? ಹಾಗೆ ಮುಟ್ಟೋದಾಗಿದ್ದರೆ
ನಾವೆಲ್ಲ ಇಲ್ಲಿ ನಿನ್ನ ಭೇಟಿಗೆ ಬಂದಿದ್ದೇವಲ್ಲ, ಹೊರಟು ಬಿಡ್ತೇವೆ. ದೂರದ ನಮ್ಮ ಆಶ್ರಮಗಳಿಗೆ ಪ್ರಯಾಣ ಮಾಡಿ ಹೊರಡ್ತೇವೆ. ಹೊರಡುವಾಗ ಅಷ್ಟು ದೂರದಲ್ಲಿದ್ದ ನಮಗೆ ಹಸಿವೆ ಆಗತ್ತೆ ಅಂತ ಮಧ್ಯದಲ್ಲಿ ಏನಾದರೂ ತಿನ್ನಬೇಕು ಅಂತ ಇಲ್ಲಿ ಕುಳಿತಲ್ಲೇ ನೀನು ಪಿಂಡ ಪ್ರದಾನ ಮಾಡು. ದಾರಿಯಲ್ಲಿ ನಮಗೆ ಬಂದು ಮುಟ್ತದ ಅನ್ನ ಅದು? ಅಥವಾ ಯಾರಿಗೋ ಭೋಜನ ಮಾಡಿಸಿದರೆ, ಬ್ರಾಹ್ಮಣ ಭೋಜನ ಅಂತ ಮಾಡಿಸ್ತೀರಲ್ಲ ಶ್ರಾದ್ದದಲ್ಲಿ, ಯಾರೋ ಊಟ ಮಾಡಿದರೆ ಯಾರದೋ ಹೊಟ್ಟೆ ತುಂಬುತ್ತದ? ಹಾಗಾದರೆ ಎಲ್ಲೆಲ್ಲಿಯೋ ನಿಮ್ಮ ಮಕ್ಕಳು ಕೆಲಸಕ್ಕೆ ಅಂತ ದೂರ ಹೋಗಲಿ, ಮನೆಯಲ್ಲಿ ಕುಳಿತು ನೀವು ಚೆನ್ನಾಗಿ ಊಟ ಮಾಡಿಬಿಡಿ, ನಮ್ಮ ಮಕ್ಕಳಿಗೆ ಮುಟ್ತದೆ ಅಂತ ತಿಳಿದುಕೊಳ್ಳಿ. ಅದು ಹೇಗೆ ಮುಟ್ತದೆ? ನಾಸ್ತಿಕವಾದವನ್ನು ಮಾತನಾಡ್ತಾ ಇದ್ದಾರೆ ಜಾಬಾಲಿಗಳು. ಅದಕ್ಕೆ ಈ ಎಲ್ಲ ಶ್ರಾದ್ದಾದಿ ಕರ್ಮಗಳನ್ನು ಮಾಡೋದು ವ್ಯರ್ಥ, ಸತ್ತವರ ಮಾತನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡೋದು ವ್ಯರ್ಥ. ಕಣ್ಣಿಗೇನು ಕಾಣುತ್ತೋ ಅದು ಸತ್ಯ. ಅಯೋಧ್ಯೆ ಕಾಣ್ತಾ ಇದೆ, ಪ್ರಜೆಗಳು ಕಾಣ್ತಾ ಇದ್ದಾರೆ, ಭರತ ಇದ್ದಾನೆ, ಕರೀತಾ ಇದ್ದಾನೆ, ಹೋಗು ರಾಜನಾಗು, ಪಟ್ಟಾಭಿಷಿಕ್ತನಾಗು, ವೈಭವದಿಂದ ಮೆರೆದು ಬಿಡು, ಸಾಕು. ಇದೆಲ್ಲ ಧರ್ಮ ಸತ್ಯ ಅಂತ ನೀನು ರಾಜ್ಯವನ್ನು ಪರಿತ್ಯಾಗ ಮಾಡ್ತಾ ಇರೋದು ಇದು ಸರಿಯಾದದ್ದಲ್ಲ ಅಂತ ಜಾಬಾಲ ಋಷಿಗಳು ಹೇಳಿದರೆ ಶ್ರೀರಾಮಚಂದ್ರನ ಕಣ್ಣು ಕೆಂಪಾಗಿ ಹೋಯ್ತು. ಏನು ಮಾತನಾಡ್ತಾ ಇದ್ದೀರಿ ಜಾಬಾಲ ಋಷಿಗಳೇ? ಧರ್ಮ ಇಲ್ಲ ಅಂತ ಹೇಳ್ತೀರಾ? ಯಾವ ಧರ್ಮ ಅನೂಚಾನ ಪರಂಪರೆಯಿಂದ ನಡೆದು ಬಂದಿದೆ? ಯಾವ ಧರ್ಮಕ್ಕೆ ಎಲ್ಲ ಶಾಸ್ತ್ರಗಳು ಆಧಾರವಾಗಿ ನಿಂತಿವೆ? ಇದು ಕೇವಲ ಕಾಲ್ಪನಿಕವಾದದ್ದು ಅಂತ ಯಾಕೆ ತಿಳಿದಿದ್ದೀರಿ? ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಸುಳ್ಳು ಮಾತನಾಡ್ತಾನೆ. ನೀವು ಹಣ ಕೊಟ್ಟರೆ ಅದಕ್ಕೆ 2ರಷ್ಟು ಮಾಡಿ ನಾನು ಕೊಡ್ತೇನೆ, ಬಡ್ಡಿ ಕೊಡ್ತೇನೆ ಅಂತ ಹೇಳ್ತಾನೆ. 1ಕ್ಕೆ 2 ಕೊಡ್ತೇನೆ ಅಂತಾನೆ, ಡಬಲ್. 1 ಸಲ 2 ಸಲ ಕೊಡ್ತಾನೆ, ಆಮೇಲೆ ನಿಲ್ಲಿಸಿಬಿಡ್ತಾನೆ, ಮುಳುಗಿಸಿಬಿಡ್ತಾನೆ ಬ್ಯಾಂಕು, ಮೋಸ ಮಾಡ್ತಾನೆ, ಕಣ್ಮರೆಯಾಗಿ ಓಡಿ ಹೋಗಿಬಿಡ್ತಾನೆ. ಸಿಕ್ಕರೆ ಜೈಲಲ್ಲಿ ಬೀಳ್ತಾನೆ, ಇಲ್ಲ ಕಣ್ಮರೆಯಾಗಿ ಹೋಗ್ತಾನೆ. ಎಷ್ಟು ದಿವಸ ಅಂತ ಮೋಸ ಮಾಡ್ತಾನೆ? ಹಾಗೇ ಮೋಸ ಮಾಡ್ತಾ 100 ವರ್ಷಗಳವರೆಗೆ ಮಾಡ್ಬೋದಾ? ಅವನು, ಅವರ ಮಗ, ಮೊಮ್ಮಗ, ಮರಿಮಗ ಎಲ್ಲರೂ ಮೋಸ. ಕೊಡೋದೇ ಇಲ್ಲ ದುಡ್ಡು. 1-4 ಜನರಿಗೆ ಕೊಟ್ಟಾಗಿ ಮಾಡೋದು, ಬಿಟ್ಬಿಡೋದು. ಆದರೆ ನಿರಂತರವಾಗಿ ಅದನ್ನು ಹಾಗೇ ಬ್ಯಾಂಕ್ ಮುಂದುವರಿಸಿಕೊಂಡು ಹೋಗೋದು. ಯಾರು ನಡೆಸ್ತಾರೆ? ಯಾವ ಬ್ಯಾಂಕ್ ಇದೆ? ಒಂದು ಉದಾಹರಣೆ ತೋರಿಸಿ. ಜಾಬಾಲಿ ಋಷಿಗಳ ಎದುರಿಗಿಲ್ಲ. ಈಗ ಇಷ್ಟು ಜನ ನೀವು ಎದುರಿಗೆ ಕುಳಿತಿದ್ದೀರಲ್ಲ, ಜಾಬಾದಿದ್ದೀರಿ ಎಲ್ಲರೂ ಕೂಡ, ಜಾಬಾಲಿ ಆಗದೇ ಇದ್ದರು. ಒಂದು ಅಂತಹ ಉದಾಹರಣೆ ತೋರಿಸಿ. 10 ವರ್ಷ ನಡೀಬೋದು, 20 ವರ್ಷ ನಡೀಬೋದು, ಒಂದು ದಿವಸ ಮೋಸ ಹೊರಗೆ ಬರುತ್ತೆ. ಈ ಧರ್ಮ ಇದು ಮೋಸದ ಧರ್ಮ ಅಂತಾಗಿದ್ದರೆ, ಈ ಸನಾತನ ವೈದಿಕ ಧರ್ಮ, ಇದು ಹಿಂದೂ ಧರ್ಮ, ಇದು ಮೋಸ, ಇದರೊಳಗೇನು ಅರ್ಥ ಇಲ್ಲ, ಇದು ಕಪಟ, ದುಡ್ಡಿನ ಆಶೆಗಾಗಿ ಮಾಡಿಕೊಂಡದ್ದು, ಯಾರೋ ಬ್ರಾಹ್ಮಣರು ಸೃಷ್ಟಿ ಮಾಡಿದ್ದು ಈ ಧರ್ಮವನ್ನು ಅಂತ ಹೇಳುವುದಾಗಿದ್ದರೆ ಎಷ್ಟು ದಿವಸ ನಡೀಬೋದಾಗಿತ್ತು. ಇದು 10 ವರ್ಷದಿಂದಲ್ಲ, 50 ವರ್ಷ ಅಲ್ಲ, 100 ವರ್ಷದಿಂದ ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಕೋಟಿ ಅಲ್ಲ, ಅನಾದಿ ಕಾಲದಿಂದ ಈ ಧರ್ಮ ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಎಂತಹ ಯುಗ ಇದು! ಎಂತಹ ಯುಗ! ಅವತ್ತು ವಿಶ್ವಾಮಿತ್ರರು ಪ್ರತಿ ಸ್ವರ್ಗವನ್ನು ಸೃಷ್ಟಿ ಮಾಡಿದರೆ, ಇವತ್ತು ಹೊಸ ಮಾನವನನ್ನು ಸೃಷ್ಟಿ ಮಾಡ್ತೇನೆ ಅಂತನ್ನುವಂತಹ ವಿಜ್ಞಾನ ಪ್ರಗತಿಶೀಲವಾಗಿದೆ. ಕೃತ್ರಿಮ ಮಾನವರ ನಿರ್ಮಾಣವನ್ನು ಮಾಡಿ ಏನು ಅದ್ಭುತವಾದ ಕಾರ್ಯಗಳನ್ನು ವಿಜ್ಞಾನ ಮಾಡ್ತಾ ಇದೆ, ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಸಮಾಜ. ವೈದ್ಯಕೀಯ ಕ್ಷೇತ್ರದೊಳಗಿರಬಹುದು, ಇನ್ಯಾವುದೇ ಖಗೋಳದಲ್ಲಿರಬಹುದು, ಭೂಗೋಳದಲ್ಲಿರಬಹುದು, ಎಲ್ಲ ಕ್ಷೇತ್ರಗಳಲ್ಲಿಯೂ ವಿಜ್ಞಾನದ ಸಂಶೋಧನೆ ಪ್ರಗತಿ ಊಹಾತೀತವಾಗಿದೆ. ಕಲ್ಪನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇವತ್ತೇನು, ನಾಳೆ ಏನು ಅಂತ ದಾರಿ ನೋಡ್ತಾ ಇರಬೇಕು. ಇಂತಹ ಪ್ರಗತಿಶೀಲವಾದ ವಿಜ್ಞಾನದ ಮಧ್ಯದೊಳಗೆ ನಾವಿದ್ದರೂ ಕೂಡ ಅಂತಹ ವಿಜ್ಞಾನಿಗಳ ಅದ್ಭುತವಾಗಿರುವಂತಹ ಆವಿಷ್ಕಾರಗಳು ಸುತ್ತಮುತ್ತ ತಾಂಡವ ಮಾಡ್ತಾ ಇದ್ದರೂ ಸ್ವಯಂ ವಿಜ್ಞಾನಿಗಳು ಕೂಡ ಇವತ್ತು ಧರ್ಮವನ್ನು ನಂಬುತ್ತಾ ಇದ್ದಾರೆ. ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ, ಧರ್ಮದ ಲಾಭವನ್ನು ಪಡೀತಾ ಇದ್ದಾರೆ. ಯಾವುದನ್ನು ವಿಜ್ಞಾನದಿಂದ ಪಡೆಯಲಿಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಧರ್ಮಕ್ಕೆ ಶರಣ ಬರ್ತಾ ಇದ್ದಾರೆ. ಇದು ಮೋಸ ಆಗಿದ್ದರೆ ಇದು ಸಾಧ್ಯವೇ? ಇದು ವಂಚನೆಯಾಗಿದ್ದರೆ ಸಾಧ್ಯವೇ? ಸ್ವಾರ್ಥಕ್ಕಾಗಿ ದಕ್ಷಿಣೆ ಬರುತ್ತೆ ಅನ್ನೋದಕ್ಕೋಸ್ಕರ ಶ್ರಾದ್ದಾದಿ ಕರ್ಮಗಳ ಬಗ್ಗೆ ಬ್ರಾಹ್ಮಣರು ತಾವು ಮಾಡಿರತಕ್ಕಂತಹ ಒಂದೇನೋ ಕೃತ್ರಿಮವಾದ ನಾಟಕ ಅಂತ.
ಬರೀ ಶ್ರಾದ್ದ ಇದೆಯಾ ಇಡೀ ಮಹಾಭಾರತದಲ್ಲಿ? ಇಡೀ ರಾಮಾಯಣ ಬರೀ ಶ್ರಾದ್ದವನ್ನು ಹೇಳಿದೆಯಾ? ಬರೀ ಹೋಮ ಹವನಗಳನ್ನು ಹೇಳಿದೆಯಾ? ಬರೀ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡೋದನ್ನು ಅಷ್ಟೇ ಹೇಳ್ತಾ ಇದೆಯಾ ರಾಮಾಯಣ, ಮಹಾಭಾರತ, ಭಾಗವತ, ವೇದಗಳು? ಇದೇ ಮಹಾಭಾರತ, ರಾಮಾಯಣ, ಭಾಗವತಾದಿಗಳು ಒಬ್ಬ ಬ್ರಾಹ್ಮಣ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳಿದೆ. ಎಂತಹ ಕಷ್ಟದ ಜೀವನವನ್ನು ಮಾಡಬೇಕು ಅನ್ನೋದನ್ನು ಹೇಳಿದೆ. ಎಷ್ಟು ಉಪವಾಸ ಮಾಡಬೇಕು ಅನ್ನೋದನ್ನು ಹೇಳಿದೆ. ಮಾಸೋಪವಾಸವನ್ನು ಹೇಳುತ್ತದೆ. ಏಕಾದಶಿಯ ಉಪವಾಸ ಅಷ್ಟೇ ಅಲ್ಲ, 5 ದಿನದ ಭೀಷ್ಮ ಪಂಚಕ ಅಲ್ಲ, ವಿಷ್ಣು ಪಂಚಕ ಅಲ್ಲ, ತಿಂಗಳಿಗೆ 5, ಇಡೀ ತಿಂಗಳಿನ ಉಪವಾಸ ಇದೆ. ಬಿಸಿಲಿನಲ್ಲಿ ಕುಳಿತು ತಪಸ್ಸು ಮಾಡುವುದನ್ನು ಹೇಳ್ತಾರೆ. ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡುವುದನ್ನು ಹೇಳ್ತದೆ ಇದೇ ಮಹಾಭಾರತ, ಇದೇ ರಾಮಾಯಣ. ಬುದ್ಧಿ ಇಲ್ವಾ? ಇದೆಲ್ಲ ತಾವೇ ಧರ್ಮ ಅಂತ ಸಮಾಜದ ಎದುರಿನಲ್ಲಿ ಹೇಳಿ ಯಾಕೆ ನೀವು ಇಂತಹ ಉಪವಾಸ ವನವಾಸಗಳನ್ನು ಮಾಡ್ತಾ ಇಲ್ಲ ಅಂತ ಸಮಾಜದಿಂದ ಬಯಸಿಕೊಳ್ಳುವುದಕ್ಕೆ ಬುದ್ಧಿ ಇಲ್ಲದವರ ಬ್ರಾಹ್ಮಣರು? ಇಂದ್ರಿಯ ನಿಗ್ರಹ, ಬ್ರಹ್ಮಚರ್ಯ, ಅಹಿಂಸಾ, ಅಸ್ತೇಯ ಇವುಗಳೆಲ್ಲವನ್ನು ಧರ್ಮ ಅಂತ ತಾವೇ ಹೇಳಿ ಅದನ್ನು ಮಾಡಲಿಕ್ಕೆ ಆಗದೆ 4 ಜನರಿಂದ ಕಲ್ಲು ಹೊಡೆಸಿಕೊಳ್ಳುವಂತಹ ಕೆಲಸವನ್ನು ಮಾಡಲಿಕ್ಕೆ ಬುದ್ಧಿಶೂನ್ಯರ? ಯಾಕೆ ಇಂತಹ ಮೋಸವನ್ನು ಮಾಡಲಿಕ್ಕೆ ಹೋಗ್ತಾರೆ? ಬರೀ ಮೋಸ ಮಾಡುವಂತಹ ವ್ಯಕ್ತಿ ಕಪಟವನ್ನು ಮಾಡಿ 4 ಜನರ ಎದುರಿಗೆ ತೋರಿಕೆಗೆ ಮಾಡಬಹುದು. ಹಿಮಾಲಯದಲ್ಲಿ ಕುಳಿತು ಏಕಾಂತದಲ್ಲಿ ಯಾರು ನೋಡುವವರಿಲ್ಲ, ಹೇಳುವವರಿಲ್ಲ, ಕೇಳುವವರಿಲ್ಲ, ಅನ್ನ ಇಲ್ಲ, ಆಹಾರ ಇಲ್ಲ, ಚಳಿ ಶಟದು ಹೋಗುತ್ತೆ, ಎಲುಬುಗಳು ಮಾತ್ರ ಉಳಿದಿರುತ್ತೆ, ಚರ್ಮ ಎಲುಬುಗಳು ಬಿಟ್ಟರೆ ಒಳಗಿನ್ನೇನಿಲ್ಲ. ಅಂತಹ ಘೋರವಾದ ತಪಸ್ಸನ್ನು ಮಾಡುವ ತಪಸ್ವಿಗಳಿಗೆ ಏನು ದಕ್ಷಿಣೆಯ ಆಶೆ ಇದೆ ಹೇಳಿ? ಯಾಕೆ ಮೋಸಕ್ಕಾಗಿ ಇಂತಹ ಧರ್ಮವನ್ನು ಸೃಷ್ಟಿ ಮಾಡುತ್ತಾರೆ? ಖಬರ್ದಾರ್ ಜಾಬಾಲಿ, ಧರ್ಮ ಇದು ಮೋಸ ಅಲ್ಲ. ಈ ವೈದಿಕ ಧರ್ಮ, ಈ ಸನಾತನ ಧರ್ಮ, ಇದು ಅನಾದಿ ಧರ್ಮ, ಇದು ನಿತ್ಯ ಧರ್ಮ, ಇದು ಶಾಶ್ವತ ಧರ್ಮ, ಇದು ಪರಿಪೂರ್ಣವಾದ ಧರ್ಮ, ಇದು ಸಫಲವಾದ ಧರ್ಮ, ಸಫಲತಮವಾದಂತಹ ಧರ್ಮ. ಇದರಲ್ಲಿ ಯಾವುದೇ ಮೋಸ ಇಲ್ಲ, ಇದರಲ್ಲಿ ಯಾವುದೇ ವಂಚನೆ ಇಲ್ಲ. ಇವತ್ತು ಇದೇ ವೇದಗಳು ಹೇಳಿರುವಂತಹ ಧರ್ಮವನ್ನು ಅನುಷ್ಠಾನ ಮಾಡಿ ಏನೆಲ್ಲ ಫಲಗಳನ್ನು ಅನುಭವಿಸ್ತಾ ಇದ್ದಾರೆ. 1 ಸಲ 2 ಸಲ, 1 ದಿವಸ 2 ದಿವಸ ಮೋಸ ಮಾಡಬಹುದು. ಎಷ್ಟು ರಾಜರು, ಎಷ್ಟು ಋಷಿಗಳು, ಎಷ್ಟು ಮುನಿಗಳು, ಎಷ್ಟು ಸಾಮಾನ್ಯ ಪ್ರಜೆಗಳು ಯಜ್ಞ, ಯಾಗ, ಹೋಮ, ಹವನ, ಜಪ, ಪಾರಾಯಣ, ತಪಸ್ಸು, ದಾನ ಧರ್ಮಗಳನ್ನು ಮಾಡಿ ಮಹಾತ್ಮರ ಅನುಗ್ರಹದಿಂದ, ಅವರ ವಚನದಿಂದ ಎಷ್ಟೆಲ್ಲ ಇಷ್ಟಾರ್ಥಗಳನ್ನು ಪಡೀತಾ ಇದ್ದಾರೆ. ಇವತ್ತು ಅಧರ್ಮ ಅತ್ಯಂತ ಉನ್ನತ ಮಟ್ಟದಲ್ಲಿ ಮೆರೀತಾ ಇರುವ ಸಂದರ್ಭದಲ್ಲಿಯೂ ಇನ್ನೂ ಧಾರ್ಮಿಕರು, ತಪಸ್ವಿಗಳು, ಸಾಧುಗಳು, ಸಂತರು, ಸಜ್ಜನರು, ಸಾತ್ವಿಕರು ತಾವು ಮಾಡಿದ ಧರ್ಮದಿಂದ ತಾವೂ ಫಲವನ್ನು ಪಡೆದು ಇನ್ನೊಬ್ಬರಿಗೂ ಫಲ ಕೊಡ್ತಾ ಇದ್ದಾರೆ. ಇನ್ನು ಅವತ್ತು ತ್ರೇತಾಯುಗದಲ್ಲಿ ಆಡಿದ ಮಾತೆಲ್ಲ ಸತ್ಯ. ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ. ಅಂತಹ ತಪಸ್ಸನ್ನು ಪಡೆದಂತಹ ತಪಸ್ವಿಗಳು ತಾವು ಮಾಡಿದ ತಪಸ್ಸಿನ ಫಲವನ್ನು ಪ್ರತ್ಯಕ್ಷವಾಗಿ ತೋರಿಸುವುದಕ್ಕೆ ಸಿದ್ಧರಿರುವಾಗ ಧರ್ಮ ಇದು ಮೋಸ ಅಂತ ಹೇಗೆ ಹೇಳ್ತೀರಿ? ಸರ್ವಥಾ ಇದು ಧರ್ಮ ಮೋಸ ಅಲ್ಲ. ಯಾವ ಶಾಸ್ತ್ರದಲ್ಲಿ ಹೇಳಿದಂತಹ ಯೋಗವನ್ನು, ಪ್ರಾಣಾಯಾಮವನ್ನು ಅನುಷ್ಠಾನ ಮಾಡಿದರೆ ರೋಗ ರುಜಿನಗಳೆಲ್ಲ ದೂರವಾಗತ್ತೆ ಎನ್ನುವುದನ್ನು ಇವತ್ತಿಗೆ ಎಲ್ಲರೂ ಮನಗಂಡು ಅತ್ಯಂತ ವೈಜ್ಞಾನಿಕವಾದ ರೀತಿಯಲ್ಲಿ ನಮ್ಮ ಶಾಸ್ತ್ರ ನುಡಿದಿದೆ ಅಂತ ಇವತ್ತಿಗೂ ನಂಬುತ್ತಾ ಇದ್ದಾರೆ. ಯಾವ ವೇದಾಂಗವಾದ ಜ್ಯೋತಿಷ್ಯದ ಆಧಾರದ ಮೇಲೆ ಎಂತಹ ವಿಜ್ಞಾನಿಯೂ ಊಹೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ತ್ರಿಕಾಲದ ಸುದ್ದಿಗಳನ್ನೆಲ್ಲ ಹಿಂದೆ ನಡೆದದ್ದನ್ನು, ಇವತ್ತಾಗುವುದನ್ನು, ಮುಂದಾಗುವುದನ್ನು ಹೇಳುವುದಕ್ಕೆ ಸಾಧ್ಯ ಇದೆ. ಅಂತಹ ವಿಜ್ಞಾನವನ್ನು ಕೊಟ್ಟದ್ದು ಇದೇ ವೇದಗಳು, ಇದೇ ಶಾಸ್ತ್ರಗಳು. ಆಯುರ್ವೇದವನ್ನು ಹೇಳಿದ್ದು ಇದೇ ಶಾಸ್ತ್ರ, ವಾಸ್ತುವನ್ನು ಹೇಳಿದ್ದು ಇದೇ ಶಾಸ್ತ್ರ. ಎಷ್ಟೇ ಇಂಜಿನಿಯರಿಂಗ್ ಮುಂದೆ ಹೋಗಿದ್ದರೂ ಕೂಡ ಇವತ್ತು ವಾಸ್ತುವಿಗೆ ವಿರುದ್ಧವಾಗಿ ಮಾಡಿದಾಗ ಆ ಎಲ್ಲ ವಿಜ್ಞಾನ ಒಂದು ಕಡೆಗಾಗತ್ತೆ, ಪ್ರಾಚೀನ ಶಾಸ್ತ್ರದಲ್ಲಿ ಹೇಳಿದ ವಾಸ್ತು ಒಂದು ಕಡೆಗೆ. ಯಾವುದರಲ್ಲಿ ನಮ್ಮ ಶಾಸ್ತ್ರ ಕಡಿಮೆ ಇದೆ? ಮೊನ್ನೆನೇ ಕೇಳಿದಿರಿ, ಇಷ್ಟು ಮುಂದುವರೆದಂತಹ ಈ ವಿಜ್ಞಾನದ ಇಂಜಿನಿಯರಿಂಗಿನಿಂದ ಕಟ್ಟಿರತಕ್ಕಂತಹ ಕಟ್ಟಡಗಳು 4 ದಿನಕ್ಕೆ ಉರುಳುತ್ತವೆ. ನಮ್ಮ ಪ್ರಾಚೀನವಾದಂತಹ ಶಾಸ್ತ್ರೀಯವಾದ ವಾಸ್ತು ವಿಜ್ಞಾನದ ಪ್ರಕಾರ ಕಟ್ಟಿದಂತಹ ದೇವಸ್ಥಾನಗಳು ಸಾವಿರಾರು ವರ್ಷಗಳಾದರೂ ಇವತ್ತಿಗೂ ಮೆರೀತಾ ಇವೆ. ಯಾವುದರೊಳಗೆ ಹಿಂದಿದೆ? ಒಂದು ಅರ್ಥಶಾಸ್ತ್ರವೋ,
ಶಿಲ್ಪಶಾಸ್ತ್ರವೋ, ಯೋಗವೋ, ಪ್ರಾಣಾಯಾಮವೋ, ಅಧ್ಯಾತ್ಮವೋ, ಮನಃಶಾಸ್ತ್ರವೋ ಯಾವುದರಲ್ಲಿಯೂ ನಮ್ಮದು ಹಿಂದೆ ಇಲ್ಲ. ಅಂತಹ ಸರ್ವೋನ್ನತವಾದ, ಸರ್ವಾಂಗೀಣವಾದ, ಸರ್ವತೋಮುಖವಾದಂತಹ ಪರಿಪೂರ್ಣತಮವಾದ ಶಾಸ್ತ್ರ ಅದು ವೇದಶಾಸ್ತ್ರಗಳು, ಇತಿಹಾಸ ಪುರಾಣಗಳು, ಸನಾತನ ಧರ್ಮ, ವೈದಿಕ ಧರ್ಮ, ಹಿಂದೂ ಧರ್ಮ ಇದೆಲ್ಲವೂ ಕೂಡ ಅತ್ಯಂತ ಸತ್ಯವಾದದ್ದು, ಪ್ರಾಮಾಣಿಕವಾದದ್ದು. ಇದನ್ನು ನಾನು ಅನುಷ್ಠಾನ ಮಾಡ್ತೇನೆ, ನನ್ನ ಭಕ್ತರು ಅನುಷ್ಠಾನ ಮಾಡ್ತಾರೆ, ನೀವಲ್ಲ ನಿಮ್ಮ ತಾತ ಬಂದರೂ ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀರಾಮಚಂದ್ರ ಗಟ್ಟಿಯಾಗಿ ಜಾಬಾಲಿ ಋಷಿಗಳಿಗೆ ಹೇಳ್ತಾನೆ. ಜಾಬಾಲಿ ಋಷಿಗಳು ಸಾಷ್ಟಾಂಗ ಪ್ರಣಾಮ ಮಾಡಿದರು. ಶ್ರೀರಾಮಚಂದ್ರ, ನಾನು ನಾಸ್ತಿಕನಲ್ಲ, ನಾನು ಪರಮ ಆಸ್ತಿಕ, ನಿನ್ನ ದಾಸಾನುದಾಸ, ನಿನ್ನ ಪಾದದ ದಾಸ, ಪಾದ ಧೂಲಿಯ ದಾಸ. ಒಂದೇ ಒಂದು ಸ್ವಾರ್ಥ ಇತ್ತು, ಇಷ್ಟು ನಾಸ್ತಿಕತನದಿಂದ ಮಾತನಾಡಿದರಾದರೂ ನೀನು ಬರ್ತೀಯ ಅಯೋಧ್ಯೆಗೆ ಅನ್ನೋದಕ್ಕೆ ಮಾತನಾಡಿದೆ. ನಾನು ನಾಸ್ತಿಕನಲ್ಲ, ನಿನ್ನ ಪರಮಾನುಗ್ರಹ ಇರಲಿ, ನಿನ್ನ ಕ್ರೋಧದ ಒಂದು ಕುಡಿ ನೋಟ ನನ್ನ ಮೇಲೆ ಬಿದ್ದರೆ ನಾನು ನರಕಕ್ಕೆ ಹೋಗ್ತೇನೆ, ತಮಸ್ಸಿಗೆ ಹೋಗ್ತೇನೆ. ಸರ್ವಥಾ ನಿನ್ನ ಅವಕೃಪೆ ನನ್ನ ಮೇಲೆ ಆಗುವುದು ಬೇಡ. ನಾನು ನಿನ್ನ ಭಕ್ತ, ನಾನು ಋಷಿ, ನಿತ್ಯ ನಿರಂತರ ಯಜ್ಞಯಾಗಾದಿಗಳನ್ನು ಮಾಡುವವ, ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡುವವ, ನಿನ್ನ ಭಕ್ತ. ಆದರೆ ಏನಾದರೂ ಮಾಡಿ ನಿನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕು, ನೀನು ರಾಜನಾಗಬೇಕು, ಇಷ್ಟೇ ಅಪೇಕ್ಷೆ ಇತ್ತು. ಕೊನೆ ಪಕ್ಷ ನೀನು ಬರದೇ ಇದ್ದರೂ ಅಡ್ಡಿ ಇಲ್ಲ, ಚೆನ್ನಾಗಿ ನಾಸ್ತಿಕರನ್ನು ಬೈತಿಯಲ್ಲ, ಆ ಬೈದದ್ದನ್ನು ಕೇಳಿ 4 ನಾಸ್ತಿಕರ ಆಸ್ತಿಕರಾಗಲಿ ಅನ್ನೋದಕ್ಕೆ ಈ ರೀತಿ ಮಾಡಿದ್ದೇನೆ, ಕ್ಷಮಾ ಮಾಡುವಂಥ ಜಾಬಾಲ ಋಷಿಗಳು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾರೆ. ಶ್ರೀರಾಮಚಂದ್ರ ಹೇಳ್ತಾನೆ, ನಾನೇನಿದ್ದರೂ ಕೂಡ ಸತ್ಯವನ್ನು ಬಿಡುವವನಲ್ಲ, ನಾನು ಸತ್ಯವನ್ನೇ ಪರಿಪಾಲನೆ ಮಾಡೋದು. ಆ ಸತ್ಯದಿಂದ ಅಯೋಧ್ಯೆಯನ್ನು ಇಲ್ಲಿ ಕುಳಿತೇ ನಾನು ರಕ್ಷಣೆ ಮಾಡ್ತೇನೆ. ನಾನು ಸತ್ಯವನ್ನು ಬಿಟ್ಟು, ಧರ್ಮವನ್ನು ಬಿಟ್ಟು ಅಲ್ಲಿ ಬಂದರೆ ಅಯೋಧ್ಯೆಯ ರಕ್ಷಣೆ ಆಗೋದಿಲ್ಲ. ನಾನು ಧರ್ಮದಿಂದ, ಸತ್ಯದಿಂದ ಇದ್ದರೆ ಆ ಸತ್ಯದ ತಪಸ್ಸಿನಿಂದ ಇದ್ದಲ್ಲಿಯೇ ನಾನು ಅಯೋಧ್ಯೆಯನ್ನು ರಕ್ಷಣೆ ಮಾಡ್ಬೋದು. ಕೆಲವರೆಲ್ಲ ತಾವು ಮಾಡೋ ಸ್ನಾನ, ಸಂಧ್ಯಾವಂದನ, ಧರ್ಮ, ಜಪ, ಪಾರಾಯಣ, ತಪಸ್ಸು ಎಲ್ಲ ಬಿಟ್ಟು ನಾನು ಪರೋಪಕಾರ ಮಾಡ್ತೇನೆ ಅಂತ ಹೊರಡ್ತಾರೆ. ಪರೋಪಕಾರ ಮಾಡಲೇಬೇಕು. ಆದರೆ ಪರೋಪಕಾರ ಮಾಡುವಂತಹ ವ್ಯಕ್ತಿ ತಾನು ತನ್ನ ವೈಯಕ್ತಿಕ ಧರ್ಮ ಬಿಡಬೇಕು ಅಂತ ಅರ್ಥ ಅಲ್ಲ. ಕಾರಣ ಅದರಲ್ಲಿಯೂ ಪರೋಪಕಾರ ಇದೆ. ತಾನು ಒಬ್ಬ ವ್ಯಕ್ತಿಗೆ ಔಷಧಿಯನ್ನು ಕೊಡುವಾಗ ಪ್ರೀತಿಯಿಂದ ಯೋಗ್ಯವಾದ ಔಷಧಿಯನ್ನು ನೋಡಿಕೊಟ್ರೆ ಆರೋಗ್ಯ ಅವಶ್ಯವಾಗಿ ಬರುತ್ತೆ, ಇಲ್ಲ ಅಂತಲ್ಲ, ಬಂದೇ ಬರುತ್ತೆ. ಪ್ರತ್ಯಕ್ಷ ಸಾಕ್ಷಿ ಇದೆ. ಜೊತೆಗೆ ದೇವರು ಇವನಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಭಕ್ತಿಯಿಂದ ದೇವರ ಸ್ಮರಣೆಯನ್ನು ಮಾಡಿ ತಾನು ಮನೆಯಲ್ಲಿಯೂ ಇವತ್ತು ನಾನು ಆಸ್ಪತ್ರೆಗೆ ಹೋದ ಮೇಲೆ, ನಾನು ಅಂದರೆ ನಾನಲ್ಲ, ಯಾರು ವೈದ್ಯರೋ ಅವರು, ನಾನು ಆಸ್ಪತ್ರೆಗೆ ಹೋದ ಮೇಲೆ ಯಾರೆಲ್ಲರಿಗೆ ಔಷಧಿ ಕೊಡ್ತೇನೋ ಅವರೆಲ್ಲರ ರೋಗಗಳನ್ನು ಧನ್ವಂತರಿ ಪರಿಹಾರ ಮಾಡಿ ಅವರಿಗೆ ಆರೋಗ್ಯವನ್ನು ನೀಡಲಿ ಅಂತ ಒಂದು 10 ಬಾರಿ ಧನ್ವಂತರಿಯ ಸ್ಮರಣೆಯನ್ನು ಮಾಡಿ ಹೋದ ಅಂದರೆ ಒಂದು ಆರೋಗ್ಯ ಬರುವಲ್ಲಿ 10 ಪಟ್ಟು ಆರೋಗ್ಯ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಇದೆ. ಇವತ್ತು ನಾನು ಶಾಲೆಯಲ್ಲಿ ಹೋಗಿ ಮಕ್ಕಳಿಗೆ ಪಾಠ ಹೇಳುವಾಗ ಆ ಮಕ್ಕಳಿಗೆ ಚೆನ್ನಾಗಿ ವಿದ್ಯೆ ಬರಲಿ ಅಂತ ಒಬ್ಬ ಶಿಕ್ಷಕ ತಾನು ಮನೆಯಲ್ಲಿ ಮಾಡಬೇಕಾದ ಧರ್ಮಾಚರಣೆಯನ್ನು ಚೆನ್ನಾಗಿ ಮಾಡಿಕೊಂಡು ಹೋದರೆ ಅವನಿಗೆ ಬರೋ ವಿದ್ಯೆ 10 ಪಟ್ಟು ಹೆಚ್ಚು ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ಮನುಷ್ಯ ತಾನು ತನ್ನ ವೈಯಕ್ತಿಕವಾದ ಧರ್ಮಾಚರಣೆಯನ್ನು ಚೆನ್ನಾಗಿ ಮಾಡ್ತಾ ತಾನಿದ್ದಲ್ಲಿಯೇ ಇದ್ದರೂ ಸರಿ, ತಾನು ಜನರಿದ್ದಲ್ಲಿಗೆ ಹೋದರೂ ಸರಿ, ಅವನು ಮಾಡುವಂತಹ ಉಪಕಾರಕ್ಕೆ ಬಲ ಇದೆ, ವೀರ್ಯ ಇದೆ, ಶಕ್ತಿ ಇದೆ. ತಾನು ಧರ್ಮಭ್ರಷ್ಟನಾಗಿ ಕೇವಲ ಉಪದೇಶವನ್ನು ಮಾಡೋದು, ಕೇವಲ ಪರೋಪಕಾರ ಮಾಡ್ತೇನೆ ಅಂತಂದರೆ ಅದಕ್ಕೆ ಬೆಲೆ ಇಲ್ಲ. ನಾನು ಸತ್ಯವಂತನಾಗಿದ್ದು, ಸತ್ಯಸಂಧನಾಗಿ, ಸತ್ಯವರನಾಗಿ, ಸತ್ಯಪರಾಯಣನಾಗಿ ನಾನು 14 ವರ್ಷ ವನವಾಸ ಮಾಡಿ ಆಮೇಲೆ ಬರ್ತೇನಲ್ಲ ರಾಜ್ಯಕ್ಕೆ, ಆಗ ಆ ರಾಜ್ಯವನ್ನು ನಿಜವಾಗಿ ನಾನು ಧರ್ಮದಿಂದ ಪರಿಪೂರ್ಣವಾಗಿ ಆಳಬಹುದು ಅಂತ. ರಾಮನಿಗೆ ಧರ್ಮ ಬೇಕಾಗಿಲ್ಲ, ಅವನು ಪರಿಪೂರ್ಣ ಸಹಿಕರ್ಮ ಫಲೋಜ್ಜಿತ, ಧರ್ಮಾಧರ್ಮಗಳು ಅವನಿಗಿಲ್ಲ, ಪುಣ್ಯಪಾಪಗಳು ದೇವರಿಗಿಲ್ಲ. ಆದರೆ ಧರ್ಮವಂತರಾಗಿರಬೇಕು, ಪುಣ್ಯವಂತರಾಗಿರಬೇಕು, ತಪಸ್ವಿಗಳಾಗಿರಬೇಕು. ಅದರಿಂದ ರಾಜ್ಯವನ್ನು ರಕ್ಷಣೆ ಮಾಡಬೇಕು, ಕುಟುಂಬವನ್ನು ರಕ್ಷಣೆ ಮಾಡಬೇಕು ಅನ್ನುವುದನ್ನು ಜಗತ್ತಿಗೆ ಶ್ರೀರಾಮಚಂದ್ರ ತೋರಿಸ್ತಾ ಇದ್ದಾನಷ್ಟೆ. ಆ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರ ತನ್ನ ಸತ್ಯದ ನಿಲುವನ್ನು ದೃಢವಾಗಿ ಇಟ್ಟುಕೊಂಡು
ಅಯೋಧ್ಯೆಯ ರಕ್ಷಣೆಯನ್ನು, ವಿಶ್ವದ ರಕ್ಷಣೆಯನ್ನೇ ನಾನು ಇಲ್ಲಿ ಕುಳಿತು ಮಾಡ್ತೇನೆ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಂತೆ ದೂರತೋಪ್ಯತಿ ಶಕ್ತಸ್ಸನ್, ಎಲ್ಲಿ ಇದ್ದರೂ ಪರಮಾತ್ಮ ಯಾರನ್ನೂ ರಕ್ಷಣೆ ಮಾಡ್ಬೋದು. ಅದನ್ನು ತೋರಿಸಲಿಕ್ಕೇ ರಾಮ ದಶರಥನ ಮಾತನ್ನು ಒಪ್ಪಿದ್ದು. ಶ್ರೀರಾಮಚಂದ್ರ ದಶರಥನ ಮಾತನ್ನು ಒಪ್ಪಿದ. ನೀನು ದಶರಥ, ನೀನೇನಾದರೂ ಕೆಲಸ ಮಾಡಬೇಕಾದ್ರೆ ದಶರಥನಾಗಬೇಕು. 10 ದಿಕ್ಕುಗಳಲ್ಲಿಯೂ ರಥವನ್ನು ಓಡಾಡಿಸಿ ಅಲ್ಲೆಲ್ಲ ಹೋಗಿ ಪ್ರಜೆಗಳ ರಕ್ಷಣೆ ಮಾಡಬೇಕು. ನೀನು ದಶರಥನಾಗಿಯೇ ಇರು. ನಾನು ದಶರಥನಾಗಬೇಕಾಗಿಲ್ಲ. ನಾನು ಒಂದೇ ಕಡೆಗೆ ರಾಮ ಆರಾಮಾಗಿದ್ದರೂ ಕೂಡ ಇಡೀ ಜಗತ್ತಿನ ರಕ್ಷಣೆಯನ್ನು ಮಾಡುವ ಸಾಮರ್ಥ್ಯ ನನಗಿದೆ. ಆದ್ದರಿಂದ ಅರಣ್ಯಕ್ಕೆ ಹೋಗು ಅಂತ ಹೇಳಿದ್ದು ನನಗೆ ಶಾಪ ಅಲ್ಲ, ಇದು ವರ. ಇದು ನಿಜವಾದ ನನ್ನ ವ್ಯಕ್ತಿತ್ವದ ಪರಿಚಯವನ್ನು ಜನರಿಗೆ ಮಾಡಿಸಿಕೊಡುವ ಅವಕಾಶ. ದೂರತೋಪ್ಯತಿ ಶಕ್ತಸ್ಸನ್, ನಾನು ಇಲ್ಲಿಯೇ ಇದ್ದು ಇಡೀ ಜಗತ್ತಿನ ರಕ್ಷಣೆಯನ್ನು ಮಾಡ್ತೇನೆ. ಭರತ, ನೀನು ಮಾತ್ರ ಜೀವ, ನೀನು ಒಂದು ಕಡೆಗಿದ್ದು ಸಾಧನೆಯನ್ನು ಮಾಡಬೇಕಾದವ. ನೀನು ರಾಜ್ಯದಲ್ಲಿಯೇ ಇದ್ದು ಅಲ್ಲಿಯೇ ಇದ್ದು ರಾಜ್ಯವನ್ನು ಆಳಿ ದಶರಥನ ಇಚ್ಛೆಯನ್ನು ಪೂರ್ಣ ಮಾಡಬೇಕು ಎಂಬುದಾಗಿ ಶ್ರೀರಾಮಚಂದ್ರ ಭರತನಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ. ಭರತನಿಗೆ ಆದೇಶ ಮಾತ್ರ ಮಾಡುವುದಲ್ಲ, ಆ ಭರತನಲ್ಲಿ ರಾಮ ಸ್ವಯಂ ತಾನು ವಾಸುದೇವ, ಲಕ್ಷ್ಮಣನಲ್ಲಿ ಸಂಕರ್ಷಣ ರೂಪದಿಂದ, ಭರತನಲ್ಲಿ ಪ್ರದ್ಯುಮ್ನ ರೂಪದಿಂದ, ಶತ್ರುಘ್ನಲ್ಲಿ ಅನಿರುದ್ಧ ರೂಪದಿಂದ ತನ್ನ ಸನ್ನಿಧಾನವನ್ನು ಶ್ರೀರಾಮಚಂದ್ರ ಇಟ್ಟಿದ್ದಾನೆ. ಹೀಗಾಗಿ ಭರತ, ನೀನು ರಾಜ್ಯ ಆಳೋದು ಅಂದರೆ ನಿನ್ನಲ್ಲಿ ನಿಂತು ನಾನೇ ರಾಜ್ಯವನ್ನು ಆಳಿಸ್ತೇನೆ, ಏನೂ ಚಿಂತೆ ಮಾಡಬೇಡ. ಯಾವ ಪ್ರಜೆಗಳು ಮಂತ್ರಿಗಳು ನೀವು ಯಾರೂ ಏನೂ ಚಿಂತೆ ಮಾಡಬೇಡಿ, ನನ್ನ ಅನುಗ್ರಹ ನಿಮ್ಮ ಮೇಲೆ ಪೂರ್ಣವಾಗಿದೆ. ನಾನೇ ಪಟ್ಟಾಭಿಷಿಕ್ತನಾಗಿ ರಾಜನಾದರೆ ಹೇಗೋ ಹಾಗೇ ಈಗಲೂ ಅಯೋಧ್ಯೆ ವೈಭವದಿಂದ ಧರ್ಮದಿಂದ ಸುಖವಾಗಿ ನಡೆಯುತ್ತೆ ಅಂತ ನೀವು ನಂಬಿ ವಿಶ್ವಾಸವನ್ನಿಟ್ಟು ನೀವಿಲ್ಲಿಂದ ನಡೆಯಬಹುದು. ನಿಮ್ಮ ಮೇಲೆ ನನ್ನ ಪೂರ್ಣವಾದ ಕೃಪಾಕಟಾಕ್ಷ ಇದೆ ಅಂತ ಹೇಳಿ ಶ್ರೀರಾಮಚಂದ್ರ ಭರತನನ್ನು ಹಾಗೂ ಎಲ್ಲರನ್ನೂ ಕೂಡ ಒಪ್ಪಿಸ್ತಾ ಇದ್ದಾನೆ. ಅವರೆಲ್ಲರಿಗೂ ಸಮಾಧಾನವನ್ನು ಮಾಡ್ತಾ, ಅವರಿಗೆ ಮಾತ್ರ ಅಲ್ಲ ನಮಗೆಲ್ಲ ಭಗವಂತ ಈ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಶ್ರೀರಾಮಚಂದ್ರ ದೂರದಲ್ಲಿದ್ದಾನೆ ಅಂತ ಯಾರೂ ತಿಳಿಯಬೇಡಿ. ಶ್ರೀರಾಮಚಂದ್ರ ನಮ್ಮೆಲ್ಲರ ಮನಸ್ಸಿನಲ್ಲಿಯೇ ಇದ್ದಾನೆ. ಶ್ರೀರಾಮಚಂದ್ರ ನಮ್ಮೆಲ್ಲರ ಹೃದಯದಲ್ಲಿದ್ದಾನೆ. ಸರ್ವೋತ್ತಮನಾದ ಶ್ರೀರಾಮಚಂದ್ರ ನಮ್ಮ ಹೃದಯದಲ್ಲಿದ್ದಾನೆ. ಒಬ್ಬ ಮಂತ್ರಿ ಪಕ್ಕದಲ್ಲಿದ್ದಾನೆ ಅಂತಂದರೆ ಎಷ್ಟು ಅಭಿಮಾನ. ಅದನ್ನು ಫೋಟೋ ಹಾಕಿ ಎಷ್ಟು ದೊಡ್ಡದಾಗಿ ಮನೆಯಲ್ಲಿ ಹಾಕಿಕೊಂಡು ಇಟ್ಕೊಂಡಿರ್ತಾರೆ. ಯಾವಾಗಲೂ ನಾನೊಬ್ಬ ಮಂತ್ರಿಯ ಜೊತೆಗೆ ಯಾವುದೋ ಒಂದು ಪ್ರಸಂಗದಲ್ಲಿ ಅವರ ಜೊತೆಗೆ ನಿಂತು ಫೋಟೋ ತೆಗೆಸಿಕೊಳ್ಳುವ ಪ್ರಸಂಗ ಬಂದಿರತ್ತೆ. ಜಗತ್ಸ್ವಾಮಿಯಾದಂತಹ ಪರಮಾತ್ಮ 5 ವರ್ಷಗಳ ಮಂತ್ರಿ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇಡೀ ಜಗತ್ತಿನ ರಾಜ, ಅನಂತ ಜೀವರಾಶಿಗಳಲ್ಲಿ ವ್ಯಾಪ್ತನಾಗಿ ಅವರೆಲ್ಲರಲ್ಲಿದ್ದು ಸಕಲ ಕರ್ಮಗಳನ್ನು ಮಾಡಿಸುವವ, ಜಗತ್ತಿನ ಒಂದೊಂದು ಕಣಗಳಲ್ಲಿಯೂ ತುಂಬಿಕೊಂಡವ, ಅನಂತ ಉಪಕಾರಗಳನ್ನು ಮಾಡುವ, ಅನಂತ ದಯಾಸಾಗರ, ಅನಂತ ಶಕ್ತಿ, ಅನಂತ ಗುಣಪೂರ್ಣ. ಅಂಥ ದೇವರು ನನ್ನ ಪಕ್ಕದಲ್ಲಿ ಮಾತ್ರ ಅಲ್ಲ, ನನ್ನೊಳಗೇ ಇದ್ದಾನೆ. ನನ್ನ ಎಲ್ಲ ಇಂದ್ರಿಯಗಳಲ್ಲಿದ್ದಾನೆ, ಮನಸ್ಸಿನಲ್ಲಿದ್ದಾನೆ, ಸುತ್ತಮುತ್ತ ಇದ್ದಾನೆ. ಅವನೇ ನನಗೆ ಆದೇಶ ಮಾಡುವವ. ಅವನು ರಾಜ, ನಾನು ಪ್ರಜೆ. ಅವನು ಗುರು, ನಾನು ಶಿಷ್ಯ. ಅವನು ತಂದೆ, ನಾನು ಮಗ. ಅವನು ಅಣ್ಣ, ನಾನು ತಮ್ಮ. ಅವನು ಸರ್ವಸ್ವ, ಅವನಿಂದ ಸರ್ವಸ್ವ ಪಡೆದವ ನಾನು. ಇಂತಹ ದೊಡ್ಡ ಭಾಗ್ಯ ನನಗಿದೆ ಅನ್ನುವುದನ್ನು ತಿಳಿದು ನಾವು ಆ ಪರಮಾತ್ಮನ ಪ್ರೀತಿಯ, ಮಮತೆಯ, ಅನಂತ ಅನುಗ್ರಹದ ಅಮೃತ ವರ್ಷಣದಲ್ಲಿಯೂ ನಾವಿದ್ದೇವೆ. ಜೊತೆಗೆ ಅತೀ ಉಗ್ರವಾದ, ಭಯಂಕರವಾದ, ನಿಷ್ಠುರವಾದ ಆ ಪರಮಾತ್ಮನ ಉಗ್ರವಾದ ಕಣ್ಣಿನ ಕೆಳಗೂ ನಾವಿದ್ದೇವೆ. ಎರಡೂ ನೆನಪಿರಬೇಕು. ನಾವು ಪಾಪಗಳನ್ನು ಮಾಡಬಾರದು ಅನ್ನಲಿಕ್ಕೆ ಆ ಭಗವಂತನ ಉಗ್ರವಾದ ಕಣ್ಣಿನ ನೆನಪಾಗಬೇಕು. ಯಮನೆಲ್ಲಿಯೂ ಕಾಣನೆಂದು ಹೇಳಬೇಡ, ಯಮನೇ ಶ್ರೀರಾಮಚಂದ್ರ ಸಂದೇಹ ಬೇಡ. ಆದರೆ ಅದೇ ಶ್ರೀರಾಮಚಂದ್ರ ನಾವು ಧರ್ಮವನ್ನು ಮಾಡಿದಾಗ ಅತ್ಯಂತ ಪ್ರೀತಿಯಿಂದ ಅನುಗ್ರಹವನ್ನು ಮಾಡಿ ನಮ್ಮನ್ನು ಬೆನ್ನು ಸವರಿ ತಲೆಯ ಮೇಲೆ ಕೈಯಿಟ್ಟು ರಕ್ಷಣೆ ಮಾಡಿ ಎಲ್ಲ ಆಪತ್ತುಗಳಿಂದಲೂ ಉದ್ಧಾರ ಮಾಡುವ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ.
ಅಂತಹ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂತಹ ಪರಮಾತ್ಮನನ್ನು ಯಾವಾಗಲೂ ಸುತ್ತಮುತ್ತ ಇದ್ದಾನೆ, ರಾಮರಾಜ್ಯದೊಳಗೆ ನಾವಿದ್ದೇವೆ ಅಂತ ಸ್ಮರಣೆ ಮಾಡೋಣ. ಈಗ ಹತ್ತಿರ ಬಂದಿದೆ ಯಾರು ರಾಜರು ಅಂತ ಆರಿಸುವಂತಹ ಪ್ರಸಂಗ. ಶ್ರೀರಾಮಚಂದ್ರನೇ ರಾಜನಾಗಬೇಕು, ರಾಮರಾಜ್ಯವೇ ನಮಗೆಲ್ಲ ಇರಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡೋಣ. ಆ ಶ್ರೀರಾಮ ಪಟ್ಟಾಭಿಷೇಕದ ಒಂದು ವಿಶೇಷವಾದ ಸ್ಮರಣೆಯ ಪುಣ್ಯದ ಫಲವಾಗಿ ನಮಗೆಲ್ಲ ಶ್ರೀರಾಮರಾಜ್ಯದ ಲಾಭವಾಗಲಿ, ಉತ್ತಮರಾದ ಧಾರ್ಮಿಕರು ರಾಮಭಕ್ತರು ರಾಜರಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. 85 ವರ್ಷಗಳವರೆಗೆ ನಿರಂತರವಾಗಿ ನಡೆದು ಬಂದ ಈ ರಾಮೋತ್ಸವದ ಕಾರ್ಯಕ್ರಮ ಸಣ್ಣ ಮಾತಲ್ಲ. 85 ವರ್ಷಗಳಿಂದ ಅವ್ಯಾಹತವಾಗಿ ನಿರಂತರ ರಾಮಾಯಣದ ಪ್ರವಚನ, ಸಂಗೀತ ಕಾರ್ಯಕ್ರಮಗಳು, ವಿಶೇಷವಾಗಿ ಆ ಗಾನಲೋಲ ಪರಮಾತ್ಮನನ್ನು ಗಾನದಿಂದ ಸಂತೋಷಪಡಿಸಿ ಅನುಗ್ರಹವನ್ನು ಪಡೆಯುವ ಒಂದು ಸೌಭಾಗ್ಯ, ಇಷ್ಟೆಲ್ಲ ಭಕ್ತರಿಗೆ ರಾಮ ಸಂದೇಶವನ್ನು ತಲುಪಿಸುವ ಒಂದು ಸೌಭಾಗ್ಯ ರಾಮಸೇವಾ ಮಂಡಳಿಗೆ ಅನೇಕ ಜನ್ಮಗಳ ಪುಣ್ಯದಿಂದ ಬಂದದ್ದು. ಅಂತಹ ಈ ರಾಮಸೇವಾ ಮಂಡಳಿಯ ಈ ಕಾರ್ಯಕ್ರಮ ನಿರಂತರವಾಗಿ ಇದೇ ರೀತಿ ಶತಮಾನೋತ್ಸವವನ್ನು ಕಾಣಲಿ. ಮುಂದೂ ನಿರಂತರವಾಗಿ ಈ ಧರ್ಮದ ಕಾರ್ಯ, ರಾಮಾಯಣದ ಪ್ರಚಾರ, ರಾಮ ಸಂದೇಶದ ವಾಹಿನಿ ಇದು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ರಾಮಸೇವಾ ಮಂಡಳಿಯ ನಮ್ಮ ವರದರಾಜವರು ಹಾಗೂ ಅವರ ಮಗ ಬಹಳ ವಿಶೇಷವಾಗಿ ಉತ್ಸಾಹದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಾಮದೇವರ ಬಗ್ಗೆ ಸ್ಮರಣೆ ಬರುವಂತೆ ಒಂದು ಶ್ಲೋಕವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರು. ಭಕ್ತರು ಅದನ್ನು ಹೇಳಬಹುದು. ವಾಮೇ ಜನಕಜಾಯುಕ್ತಂ ದಕ್ಷೇ ಸೌಮಿತ್ರಿ ಸಂಯುತಂ ಅಗ್ರೆ ಹನುಮತಾಯುಕ್ತಂ ರಾಮಚಂದ್ರಂ ನಮಾಮ್ಯಹಂ ಅಗಣ್ಯಕಲ್ಯಾಣಗುಣೈಕಸಾಂದ್ರಂ ಸುಪುಣ್ಯಸೌಖ್ಯಾಬ್ಧಿವಿವೃದ್ಧಿಚಂದ್ರಂ ದೈತ್ಯಾದಿನಾಶಪ್ರತಿತರ್ಪಿತೇಂದ್ರಂ ನಮಾಮಿ ಸೀತಾಪತಿರಾಮಚಂದ್ರಂ ಮಾನಮೇಯಂ ಗಾನಗೇಯಂ ಸಂಗೀತಬ್ರಹ್ಮಶಾಶ್ವತಂ ಸೀತಾಮಾರುತಿ ಸೌಮಿತ್ರಿ ಸಂಸೇವ್ಯಂ ರಾಮಮಾಶ್ರಯೇ ಶ್ಯಾಮಂ ರಾಮಂ ನಮಾಮೋ ಮಾ ಕಾಮಂ ಕಾಮಂ ಲಭಾಮಹೇ ಸೀತಾಂ ಗೀತಾಂ ತನಿಷ್ಯಾಮಃ ಶ್ರಿಯಂ ಸ್ಫೀತಾಂಚ ವೃಣ್ಮಹೇ ಹನುಮಂತಂ ಭಜಾಮೋಲಂ ತನೂಕುರ್ಮಶ್ಚ ಸಂಸೃತಿಂ ಲಕ್ಷ್ಮಣಂ ಲಕ್ಷಯಾಮೋಲಂ ಭಕ್ತಲಕ್ಷಣಮಾಪ್ನುಮಃ. ಶ್ರೀಕೃಷ್ಣಾರ್ಪಣಮಸ್ತು.